ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸರ್ವಶಕ್ತ ದೇವರಾದ ಯಾವೆಯಿಂದಲೂ ನಮ್ಮ ಒಡೆಯನು ವಿಮೋಚಕನಾದ ಯೇಸು ಮಿಶಿಹಾಯನಿಂದಲೂ ಕೃಪೆಯು ಶಾಂತಿಯು ಉಂಟಾಗಲಿ. ಕಳೆದ ವಾರದಲ್ಲಿ ನಾವು ಈ ಲೋಕದ ಮೇಲೆ ಬರ್ತಕ್ಕಂಥ ಮಹಾ ಸಂಕಟದ ವಿಷಯವಾಗಿ ನಾವು ಕೆಲವು ವಿಷಯಗಳನ್ನ ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವು. ಆ ಮಹಾಸಂಕಟದ ವಿಷಯದ ಒಂದು ಮುಂದುವರಿಕೆಯ ಭಾಗವನ್ನು ಈ ದಿನ ನಾವು ಧ್ಯಾನ ಮಾಡೋಣ. ಆ ಮಹಾಸಂಕಟದ ದಿನದಲ್ಲಿ ಏನೇನು ಸಂಭವಿಸ್ತದೆ ಅನ್ನೋದನ್ನು ಸರ್ವಶಕ್ತ ದೇವರು ಪ್ರಕಟಣಾ ಗ್ರಂಥದ 6ನೇ ಅಧ್ಯಾಯ 1ರಿಂದ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ 21ರವರೆಗೆ ಸವಿಸ್ತಾರವಾಗಿ ಬರೆಸಿಟ್ಟಿದೆ. ಆದ್ದರಿಂದ ಈ ಲೋಕದ ಮೇಲೆ ಬರ್ತಕ್ಕಂಥ ಮಹಾಸಂಕಟದ ವಿಷಯವನ್ನು ತಿಳಿಯುವಾಗ ಏನೇನು ಸಂಕಟಗಳು ಸಂಭವಿಸ್ತದೆ ಅನ್ನುವಾಗ ನಾನು ಪ್ರಕಟಣಾ ಗ್ರಂಥ 6ರಿಂದ 19ರವರೆಗೆ ಬರೆಸಿಟ್ಟಿರ್ತಕ್ಕಂಥ ನಿಗೂಢವಾಗಿಯೂ ಸಾಂಕೇತಿಕ ಭಾಷೆಯಲ್ಲಿಯೂ ಚಿಹ್ನೆಗಳಲ್ಲಿಯೂ ಬರೆಸಿರ್ತಕ್ಕಂಥ ವಿಷಯವನ್ನು ನಾನು ಕವರ್ ಮಾಡಬೇಕಾಗಿದೆ. ಅದು ಈ ವಾರದಲ್ಲಿ ಒಂದಷ್ಟು ಮಾಡ್ಬೋದು, ಬರೋ ವಾರದಲ್ಲಿಯೂ ಒಂದಷ್ಟನ್ನು ನಾವು ಮಾಡಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾನು ಹೇಳಿರುವಂತೆ ಪ್ರಕಟಣಾ ಗ್ರಂಥ ನಮ್ಮ ಸತ್ಯವೇದದಲ್ಲಿನ ಕೊನೆಯ ಪುಸ್ತಕ, 66ನೇ ಪುಸ್ತಕ. ಈ 66ನೇ ಪುಸ್ತಕವನ್ನು ತಂದೆಯಾದ ದೇವರು ಅಂದರೆ ಪ್ರಕಟಣಾ ಗ್ರಂಥವನ್ನು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಆ ಘೋರ ಯಜ್ಞವನ್ನು ಅರ್ಪಿಸಿ ಪುನರುತ್ಥಾನವಾಗಿ ಪುನಃ ಪರಲೋಕಕ್ಕೆ ಹೋಗೋವರೆಗೆ ಅದನ್ನು ಯಾರಿಗೂ ಪ್ರಕಟ ಮಾಡಿರಲಿಲ್ಲ. ಅದರಿಂದಲೇ ಹಳೆ ಒಡಂಬಡಿಕೆ ಯಾವುದೇ ಪ್ರವಾದಿಗಳಿಗಾಗಲಿ ದೈವ ಭಕ್ತರಿಗಾಗಲಿ ಯಾರಿಗೂ ಪ್ರಕಟ ಮಾಡದೆ ಅವರು ಈ ಪ್ರಕಟಣಾ ಗ್ರಂಥವನ್ನು ಈ ಕೆಡೆಗಳಲ್ಲಿ ಬರೆದು ಒಂದು ಸುರುಳಿಯ ರೂಪದಲ್ಲಿ ಇಟ್ಟು ಅದಕ್ಕೆ 7 ಕಡೆ ಮುದ್ರೆ ಹಾಕಿ ತನ್ನ ಬಳಿಯೇ ಇಟ್ಕೊಂಡಿದ್ರು. ಆ ವಿಷಯ ನಿಮಗೆ ಕಳೆದ ಬಾರಿನೂ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ನಾನು ಕಳೆದ ಬಾರಿ ದೈವ ವಾಕ್ಯ ಸಂದೇಶವನ್ನು ಕೊಡುವಾಗ ಒಂದು ಕಡೆ ಮಾತಾಡ್ತಾ ಲೈಟಿ ಆ್ಯಂಡ್ ಲೇಮೆನ್ ಅಂದ್ಬಿಟ್ಟು, ಲೈಟಿ ಆ್ಯಂಡ್ ಲೇ ಪೀಪಲ್ ಅಂದ್ಬಿಟ್ಟು, ಆ್ಯಕ್ಚುಲಾಗಿ ಆ ಸ್ಥಳದಲ್ಲಿ ನಾನು ಕ್ಲರ್ಜಿ ಆ್ಯಂಡ್ ಲೈಟಿ ಅಂತ ಹೇಳಬೇಕಾಗಿತ್ತು. ಆದರೆ ಮಾತಿನ ಬರದಲ್ಲಿ ತಪ್ಪುಗಳಾಗ್ಬಿಡ್ತವೆ. ದಯಮಾಡಿ ನೀವು ಕ್ಷಮಿಸಿ ಅದನ್ನು ಕ್ಲರ್ಜಿ ಆ್ಯಂಡ್ ಲೈಟಿ ಅಂತ ನೀವು ತಿಳ್ಕೊಬೇಕು. ಯಾಕಂದರೆ ನನಗೆ ಎಡಿಟ್ ಮಾಡೋದು ಅಥವಾ ತಿದ್ದುಪಡಿ ಮಾಡೋ ಟೆಕ್ನಿಕಲ್ ವಿಷಯಗಳು ಗೊತ್ತಿಲ್ಲ. ಆದ್ದರಿಂದ ಈ ಏನಾದರೂ ತಪ್ಪುಗಳಾಗಿದ್ದರೆ ನಾನು ಅದನ್ನು ಮುಂದಿನ ವಾರದಲ್ಲಿ ನಾನು ಅದನ್ನು ಹೇಳ್ತಾ ಹೋಗ್ತೇನೆ. ಈಗ ವಿಷಯಕ್ಕೆ ಬರೋಣ. ಈ ಪ್ರಕಟಣಾ ಗ್ರಂಥ ಹೆಚ್ಚು ಕಡಿಮೆ ಕ್ರೈಸ್ತ ಶಕ 33ರವರೆಗೆ ಅದು ಮುಚ್ಚಲ್ಪಟ್ಟಿತ್ತು, ಪ್ರಕಟ ಆಗಿರಲಿಲ್ಲ. ನಾನು ಕಳೆದ ಬಾರಿನೂ ಹೇಳಿದೆ, ಒಂದು ವೇಳೆ ಪ್ರಕಟಣಾ ಗ್ರಂಥವೇ ನಮ್ಮ ಕೈನಲ್ಲಿ ಇಲ್ಲದೆ ಹೋಗಿದ್ರೆ, ದೇವರು ಬರೆಸಿ ಕೊಡದೆ ಹೋಗಿದ್ರೆ, ಭವಿಷ್ಯತ್ನಲ್ಲಿ ಏನೇನು ಈ ಲೋಕಕ್ಕೆ ಸಂಭವಿಸ್ತದೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ತಂದೆಯಾದ ದೇವರು ಅದನ್ನು ಯೇಸು ಮಿಶಿಹಾಯನ ಕೈಗೆ, ಕ್ರೈಸ್ತನ ಕೈಗೆ ಕೊಡಬೇಕು ಅಂತ ಹೇಳಿ ಅದನ್ನು ತಮ್ಮ ಹತ್ರನೇ ಇಟ್ಕೊಂಡಿದ್ರು ಅಂತ ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯವನ್ನು ಕಳೆದ ಬಾರಿ ನಾವು ಧ್ಯಾನ ಮಾಡಿ ವಿಷಯವನ್ನು ತಿಳ್ಕೊಂಡು, ಮಾತ್ರವಲ್ಲದೆ ಈ ವಿಷಯವನ್ನು ದಾನಿಯೇಲನಿಗೂ ಹೇಳಿದ್ರು. ಅದನ್ನು ನಾವು ಒಂದು ನಿಮಿಷ ಕಳೆದ ಬಾರಿ ನೋಡಿದ್ವು. 12ನೇ ಅಧ್ಯಾಯದಲ್ಲಿ ನಾವು ಆ ವಿಷಯವನ್ನು ನೋಡ್ತೀವಿ. ದಾನಿಯೇಲ 12ನೇ ಅಧ್ಯಾಯದಲ್ಲಿ ದಾನಿಯೇಲನೇ ನೋಡಿ, ಒಂದು ಕಡೆ ದಾನಿಯೇಲನಿಗೆ ಒಬ್ಬ ದೇವದೂತ ಎಲ್ಲ ವಿಷಯವನ್ನು ವಿವರಿಸ್ತಿರ್ತಾನೆ. ಆದರೆ ದಾನಿಯೇಲನಿಗೆ ಎಷ್ಟೋ ವಿಷಯ ಅರ್ಥ ಆಗಲ್ಲ. ಅದಕ್ಕೆ ನಾನು ಇದನ್ನೇ ಓದ್ತೀನಿ, ದಾನಿಯೇಲ 12ನೇ ಅಧ್ಯಾಯದಲ್ಲಿ ಓದ್ತೀನಿ. ಅವರು ಏನಂತ ಹೇಳಿದ್ರು, ಕೂಡಲೇ ದಾನಿಯೇಲನಾದ ನಾನು ಮತ್ತಿಬ್ಬರನ್ನು ಕಂಡೆನು. ಅವರೊಳಗೆ ಒಬ್ಬನು ನದಿಯ ದಡದಲ್ಲಿ, ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದರು. ಇವರಲ್ಲಿ ಒಬ್ಬನು ಈ ಅಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಹೊದಿಕೆಯನ್ನು ಹೊದ್ದು ನಿಂತಿದ್ದ ಪುರುಷನನ್ನು ಕೇಳಲು, ಆ ಪುರುಷನು
ಎಡಬಲಕ್ಕೆ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನಾಣೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳು ಮುಕ್ತಾಯವಾಗುವುದು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ದಾನಿಯೇಲನಿಗೆ ಹೇಳ್ತಾ ಇದ್ದಾರೆ. ಅದು ಈಗ ನೋಡಿ, ನಾವು ಪ್ರಕಟಣಾ ಗ್ರಂಥದಲ್ಲಿ ಮಾತ್ರ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತ ಎಲ್ಲ ಕಡೆ ನೋಡ್ತೀವಿ. ಉದಾಹರಣೆಗೆ ಅದು 13ನೇ ಅಧ್ಯಾಯ ಇರ್ಬೋದು, ಅಲ್ಲಿ ಆಂಟಿ ಕ್ರೈಸ್ತ ವಿರೋಧಿ ಕೊಟ್ಟಿರ್ತಕ್ಕಂಥ ಸಮಯ 42 ತಿಂಗಳು. ಅದೇ ತರ ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯದಲ್ಲಿ ಇಬ್ಬರು ಸಾಕ್ಷಿಗಳು ಬರ್ತಾರೆ. ಅವರು 42 ವಾರಗಳ ಪರ್ಯಂತರ ಅವರು ಸ್ವಾರ್ಥ ಸಾರ್ತಾರೆ. ಅದೇ ತರ ಪ್ರಕಟಣಾ ಗ್ರಂಥ 12ರಲ್ಲಿ ಹೇಳಿರ್ಬೋದು, ಆ ಒಂದು ಸ್ತ್ರೀಗೆ 2 ರೆಕ್ಕೆ ಕೊಡಲ್ಪಡ್ತದೆ, ಅವಳು ಅರಣ್ಯಕ್ಕೆ ವೇಗವಾಗಿ ಆಹಾರ ಹೋಗ್ಬಿಡ್ತಾಳೆ, ಅಲ್ಲಿ ಆಕೆಗೆ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಪೋಷಣೆಯಾಗಬೇಕು. ಹಾಗಾದ್ರೆ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತ ಪ್ರಸ್ತಾಪ ಮಾಡಿರೋದು ಆ ಕ್ರೈಸ್ತ ವಿರೋಧಿಗೆ ಕೊಟ್ಟಿರ್ತಕ್ಕಂಥ 7 ವರ್ಷದಲ್ಲಿ 2ನೇ 3 ವರ್ಷ, ಅದೇ ಮಹಾ ಸಂಕಟದ ದಿನ. ಅದನ್ನ ದಾನಿಯೇಲ ಗ್ರಂಥದಲ್ಲೇ ಹೇಳ್ತಾರೆ ಅನ್ನೋದಕ್ಕೆ ನಾನು ಈ ವಿಷಯವನ್ನ ನಿಮಗೆ ಪ್ರಸ್ತಾಪ ಮಾಡಿದೆ. ಅಲ್ಲಿ ಅವರು ಹೇಳ್ತಾರೆ, ಆ ಅಪೂರ್ವವಾದ ಕಾಲ ಯಾವಾಗ ಆಗ್ತದೆ ಅಂದ್ರೆ, ಆ ಒಬ್ಬ ಪುರುಷನು ಎಡಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನಾಣೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಕಳೆಯಬೇಕು. ಅಂದ್ರೆ ಒಂದು ಕಾಲ ಅಂದ್ರೆ 360 ದಿನ, 1 ವರ್ಷ. ಎರಡು ಕಾಲ ಅಂದ್ರೆ 360 + 360. ಇನ್ನೊಂದು ಅರ್ಧ ಕಾಲ ಅಂದ್ರೆ 180. ಟೋಟಲ್ ಆಗಿ 1260 ದಿನ, ಅದೇ 3.5 ವರ್ಷ, ಅದೇ 42 ತಿಂಗಳು. ಇದನ್ನ ಅವ್ರು ಹೇಳ್ತಾರೆ. ಆವಾಗ ದಾನಿಯೇಲ ಹೇಳ್ತಾರೆ, ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ ಅಂತಾರೆ ಇಂಟರ್ವ್ಯೂ. ಆಗ ನಾನು ಎನ್ನೊಡನೆ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿದೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿಸರಾಗುವರು. ಅಲ್ಲಿಂದ ದಾನಿಯೇಲ 12:4ನೇ ವಚನಕ್ಕೆ ಬಂದಾಗ, ದಾನಿಯೇಲನೇ, ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ಸೊ ಎಲ್ಲವೂ ಒಂಥರ ಪ್ರವಾದನ ರೂಪದಲ್ಲಿ ಬರೆದಿರ್ತಕ್ಕಂಥ ವಿಷಯ, ರಹಸ್ಯವಾಗಿ ಒಗಟಾಗಿ ಬರೆದಿರ್ತಕ್ಕಂಥ. ಆಗ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಈ ವಿಷಯಗಳು ಪ್ರಕಟ ಹಾಕಕ್ಕೆ ಸಮಯ ಹಿಡಿಯುತ್ತೆ. ದಾನಿಯೇಲನ್ ಹೇಳಿ, ದಾನಿಯೇಲ್ ಕೈನಲ್ಲೇ ಬರೆಸಿ, ದಾನಿಯೇಲ್ ಬಾಯಿ ಬಿಟ್ಟು ಕೇಳ್ತಾರೆ. ಅದೇನು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲದಲ್ಲಿ ಏನೇನಾಗ್ತದೆ, ನಾನು ಕೇಳಿಸ್ಕೊಂಡಿದ್ದೀನಿ, ನನ್ಗೆ ಅರ್ಥ ಆಗ್ತಾ ಇಲ್ವೋ ಅಂದಾಗ ದಾನಿಯೇಲನ್ಗೆ ಅವ್ರು ಬಿಡಿಸಿ ಹೇಳಲಿಲ್ಲ. ದಾನಿಯೇಲ, ನೀನು ಈ ಗ್ರಂಥಗಳನ್ನು ಮುಚ್ಚಿಡು, ಅದಕ್ಕೆ ಮುದ್ರೆ ಹಾಕು. ಅಂದ್ರೆ ಅದು ಅಂತ್ಯಕಾಲದಲ್ಲಿ ನೆರವೇರ್ತಕ್ಕಂಥದ್ದು, ನಿನ್ನ ಕಾಲದಲ್ಲ. ಜನಗಳಲ್ಲಿ ಜ್ಞಾನವು ಹೆಚ್ಚುವುದು, ಜನರು ಅತ್ತಿತ್ತ ತಿರುಗಾಡುವರು. ಇವತ್ತಿನ ದಿನ ಎಂಥ ಒಂದು ಜ್ಞಾನ ಹೆಚ್ಚಿದಿರಿ, ತಾಂತ್ರಿಕ ಜ್ಞಾನ ಹೇಗಿದ್ದೀರಿ. ಇವಾಗ ನೋಡಿ, ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ಈ ಒಂದು ದೈವವಾಕ್ಯ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಇದನ್ನ ಯೂಟ್ಯೂಬ್ನಲ್ಲಿ ವಿಶ್ವದಲ್ಲಿ ಯಾವ ಮೂಲೆಯಲ್ಲಾದ್ರೂ ಕೂತ್ಕೊಂಡು ಕೇಳಬಹುದು. ಎಂಥ ಜ್ಞಾನ ಹೆಚ್ಚು ಬಿಡ್ತೀರಿ. ಮತ್ತೆ ಜನರು ಅತ್ತಿತ್ತ ತಿರುಗಾಡುವರು ಅಂದ್ರೆ ವೆಲಾಸಿಟಿ, ವೇಗ ಹೆಚ್ಚಾಗ್ಬಿಡ್ತದೆ ಲೋಕದಲ್ಲಿ. ನಾನು ಹೇಳಿದ್ನಲ್ಲ ಹಿಂದಿನ ದೈವವಾಕ್ಯ ಸಂದೇಶದ ಸಮಯಗಳಲ್ಲಿ, ಆ ಚೈನಾದಲ್ಲಿರ್ತಕ್ಕಂಥ ಜೆಟ್ ರೈಲುಗಳು, ಆ ಜೆಟ್ ವಿಮಾನಗಳು, ನಾವು 120 ಕಿಲೋಮೀಟರ್ ಸ್ಪೀಡ್ ಆ ಕಾರಲ್ಲಿ ಹೋಗ್ಬಿಟ್ರೇನೆ ಹೆದರಿಕೆ ಆಗುತ್ತೆ, ಏನಾಗ್ಬಿಡುತ್ತಪ್ಪ ಈ ಸ್ಪೀಡ್ಗೆ ಅಂತ. 3000 km/h ಹೋಗ್ತಕ್ಕಂಥ ಜೆಟ್ ವಿಮಾನಗಳಿವೆ. ಆದರೆ ಈ ಕಾಲದಲ್ಲೇನೆ ಈ ಪ್ರಕಟಣಾ ಗ್ರಂಥ ಪ್ರಕಟ ಆಗೋದು. ಆದ್ರಿಂದಲೇ ಅವ್ರು ಹೇಳಿದ್ರು, ಜನಗಳಲ್ಲಿ ಜ್ಞಾನವು ಹೆಚ್ಚುವುದು, ಜನರು ಅತ್ತಿತ್ತ ತಿರುಗಾಡು ಅಂದ್ರೆ ಆವಾಗ ತಿಳ್ಕೊತಾರೆ. ಇದಕ್ಕೆ ಪೂರಕವಾಗಿ ನಾವು ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯವನ್ನು ನೋಡಿದ್ವು. ಅಲ್ಲಿ ತಂದೆಯಾದ ದೇವರು ಈ ಪ್ರಕಟಣಾ ಗ್ರಂಥವನ್ನ ಬರೆದು, 2 ಕಡೆನೂ ಬರೆದು, ಅದನ್ನ ಸುರುಳಿ ರೂಪದಲ್ಲಿಟ್ಟು 7 ಕಡೆ ಮುದ್ರೆ ಹಾಕಿ, ಇದನ್ನ ಯೋಗ್ಯನೇ ಬಂದು ಈ ಮುದ್ರೆಗಳನ್ನ ಒಡೆದು
ಇದನ್ನ ಬಿಚ್ಚಿ ಓದಬೇಕು ಅಂದಾಗಲೇ ನಾ ಕಳೆದ ಬಾರಿ ಹೇಳಿದೆ, ಇದು ಯಾವ ಪ್ರಕಟಣೆ ಇದು ಯೇಸು ಕ್ರಿಸ್ತನ ಪ್ರಕಟಣೆಯೋ. ಪ್ರಾರಂಭ ಎಷ್ಟು ಚೆನ್ನಾಗಿದೆ, ರೆವಲ್ಯೂಷನ್ 1:1. ಕ್ರಿಸ್ತನು ಮುಂದೆ ಬೇಗನೆ ಸಂಭವಿಸಬೇಕಾದ ವಿಷಯಗಳನ್ನು, ಭವಿಷ್ಯದಲ್ಲಿ ಆಗ್ತಕ್ಕಂಥ ವಿಷಯಗಳನ್ನು ತನ್ನ ತಂದೆಯಿಂದ ಹೊಂದಿ ತನ್ನ ದೂತರ ಮೂಲಕ ತನ್ನ ದಾಸನಾದ ಯೋಹಾನನಿಗೆ ತಿಳಿಸಿದರು. ಅಲ್ಲಿ ಯೋಹಾನ ಇದನ್ನು ಬರೆದಿದ್ದು ಕ್ರೈಸ್ತ ಶಕ 93ರಿಂದ 96, ಅದು ಪದ್ಮೋಸ್ ದ್ವೀಪದಲ್ಲಿ ಬರೆದ್ರು, ಅರಣ್ಯದಲ್ಲಿ ಬರೆದ್ರು. ಈಗ ಅದು ನಮ್ಗೇನಾಗಿದೆ, ಎಲ್ಲ ಪ್ರಕಟ ಆಗಿದೆ. ಹಾಗಾದ್ರೆ ಈಗ ನಾವು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಕಳೆದ ಬಾರಿನೂ ಬಹಳ ಸಮಯ ತಗೊಂಡೆಲ್ಲ ಪೀಠಿಕೆಗಳನ್ನ ಹೇಳಿದ್ದೀನಿ ನಾನು. ಈಗ ಈ ಕ್ರೈಸ್ತ ವಿರೋಧಿಗೆ ಕೊಟ್ಟಿರ್ತಕ್ಕಂಥ ಸಮಯ ಅವನಿಗೆ 7 ವರ್ಷ. ಅದನ್ನ 2ನೇ ಥೆಸಲೋನಿಕದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾರೆ, ಮೊದಲು ಮತಭ್ರಷ್ಟತೆಯ ಕಾಲ ಬರಬೇಕು. ಈಗ ಅದೇ ಕಾಲದಲ್ಲಿ ಇದೀವಿ ನಾವು. ಆಗ ಅಧರ್ಮ ಸ್ವರೂಪಿ ಬಯಲಿಗೆ ಬರ್ತಾನೆ. ಈ ಅಧರ್ಮ ಸ್ವರೂಪನೇ ಕ್ರೈಸ್ತ ವಿರೋಧಿ. ಇವನು ಕೊಟ್ಟಿರ್ತಕ್ಕಂಥದ್ದು 7 ವರ್ಷ. ಅಲ್ಲಿ ಬಹಳಷ್ಟು ಕಡೆ ಈಗಾಗಲೇ ಹೇಳಿದೆ, 1 ಕಾಲ, 2 ಕಾಲ, ಅರ್ಧ ಕಾಲ ಅಂದ್ರೆ ಏನು, 1260 ವರ್ಷ ಅಂದ್ರೆ 3.5 ವರ್ಷ. ಹಾಗಾದ್ರೆ 7 ವರ್ಷವನ್ನ ಮೊದಲನೇ 3.5 ವರ್ಷ, ಎರಡನೇ 3.5 ವರ್ಷ ಅಂತ ನಾವು ವಿಂಗಡಿಸ್ಕೊಳ್ಳೋಣ. ಹಾಗಾದ್ರೆ ಎರಡನೇ 3.5 ವರ್ಷವನ್ನೇ ಯಾಶ್ವ ಮೆಸ್ಸೀಯನು ಕ್ರಿಸ್ತನು ಮತ್ತೆ 24ನೇ ಅಧ್ಯಾಯದಲ್ಲಿ 15ರಲ್ಲಿ ದಾನಿಯೇಲನ ಪ್ರವಾದನಾ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಹಾಳು ಮಾಡುವ ಹಸಿ ವಸ್ತು ಪವಿತ್ರ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಾಗ ಈ ಲೋಕಕ್ಕೆ ಮಹಾ ಸಂಕಟ ಬರುತ್ತೆ ಅಂದ್ರು. ಸೊ ಆ ಮಹಾ ಸಂಕಟನೇ 7 ವರ್ಷದಲ್ಲಿ ಕೊನೆಯ 3.5 ವರ್ಷ. ಈ ದಿನ ನಾನು ಸ್ವಲ್ಪ ನಿಧಾನಕ್ಕೆ ಒಂದೊಂದು ಮಾತನ್ನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಉದ್ದೇಶ ನಂದಷ್ಟು. ಸ್ಪೀಡಾಗಿ ಹೇಳ್ಬಿಡ್ಬಲ್ಲೆ ನಾನು. ಹಾಗಾದ್ರೆ 2.5-3 ವರ್ಷನೇ ಮಹಾ ಸಂಕಟ. ಹಾಗಾದ್ರೆ ಮೊದಲನೇ 3.5 ವರ್ಷ, ಎರಡನೇ 3.5 ವರ್ಷ ಅಂತ ನಾವು ಇಟ್ಕೊಂಡು, ಮೊದಲನೇ 3.5 ವರ್ಷದಲ್ಲಿ ಏನೇನು ಉಪದ್ರವಗಳು ಕ್ರೈಸ್ತ ವಿರೋಧದಿಂದ ಬರ್ತದೆ. ಮತ್ತೆ ಕೆಟಾಸ್ಟ್ರೋಫಿ ಅಂದೆ, ಅಂದ್ರೆ ಈ ಪ್ರಕೃತಿನಲ್ಲಿ ಸರ್ವಶಕ್ತ ದೇವರ ಮಹಾಕೋಪ ಈ ಲೋಕದ ಮೇಲೆ ಬರುವಾಗ, ಆತನ ರೌದ್ರವನ್ನು ಆತನು ಸುರಿಸುವಾಗ ಪ್ರಕೃತಿಲಿ ಏನೇನು ಸಂಭವಿಸ್ತದೆ, ಏನೇನು ಸಂಕಟ ಆಗುತ್ತೆ, ಅದು ಮೊದಲನೇ 3.5 ವರ್ಷದಲ್ಲಿ ಏನಾಗುತ್ತೆ, ಎರಡನೇ 3.5 ವರ್ಷದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಈಗ ತೀರ್ಮಾನ ಅಂದ್ರೆ ಧ್ಯಾನ ಮಾಡೋಣ. ಹಾಗಾದ್ರೆ ಈಗ ಆ ಮುದ್ರೆನ ಹೊಡಿತಾ ಇರೋರು ಯಾರು? ಕ್ರಿಸ್ತನು, ಯಾಶ್ವ ಮೆಸ್ಸೀಯ ಕ್ರಿಸ್ತನು ಒಂದೊಂದು ಮುದ್ರೆಯನ್ನು ಒಡೆದು ಅದನ್ನು ಬಿಚ್ಚಿ ಇವನು ಪ್ರಕಟ ಮಾಡಿಬಿಟ್ರು. ಯೋಹಾನನಿಗೆ ಪದ್ಮೋಸ್ ದ್ವೀಪದಲ್ಲಿದ್ದ ತನ್ನ ಅಪೊಸ್ತಲನಾದ ಶಿಷ್ಯನಾದ ಯೋಹಾನಿಗೆ ಪ್ರಕಟ ಮಾಡಿದ್ರು. ಈಗ ನಾವು ಅಲ್ಲಿಂದ ಈಗ ಮೊದಲನೇ ಮುದ್ರೆಯನ್ನು ಒಡೆದಾಗ ಈ ಮಹಾ ಸಂಕಟ ದಿನ ಪ್ರಾರಂಭ ಆಗುತ್ತೆ. ಅಲ್ಲಿಂದ 7 ವರ್ಷ ಅದರ ಮಹಾ ಸಂಕಟದ ತೀವ್ರತೆ ಹೆಚ್ಚಾಗಿ 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 ಈ ಒಂದು ವ್ಯವಸ್ಥೆ ಅಂತ್ಯ ಆಗುತ್ತೆ. ಹಾಗಾದ್ರೆ ಈಗ ಮೊದಲನೇ ಮುದ್ರೆಯನ್ನು ಒಡೆದಾಗ ಏನಾಯ್ತು, ಎರಡನೇ ಮುದ್ರೆಯನ್ನು ಒಡೆದಾಗ ಏನಾಯ್ತು, ಮೂರನೇ ಮುದ್ರೆಯನ್ನು ಒಡೆದಾಯ್ತು ಅನ್ನಕ್ಕೆ ಮೊದಲು ಒಂದು ಸಣ್ಣ ಪೀಠಿಕೆಯನ್ನ ನಾವು ತಿಳ್ಕೊಬೇಕು. ಅದು ಹೇಗೆ ಅಂದ್ರೆ, ಈಗ ಇದರಲ್ಲಿ ನಾವು ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯದಲ್ಲಿ ಓದ್ತೀವಿ. 12ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದ್ರೆ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನಿಗೂ ಅವನ ದೂತನಿಗೂ, ಘಟಸರ್ಪಕ್ಕೂ ಅವರ ದೂತನಿಗೂ ಏನಾಯ್ತು ಅಂದ್ರೆ ಯುದ್ಧ ಆಯ್ತು ಪರಲೋಕದಲ್ಲಿ. ಮಿಕಾಯೇಲ್ ಅವನ ದೂತನು ಘಟಸರ್ಪ ಅವನ ದೂತನನ್ನ ಭೂಮಿಗೆ ದೊಬ್ಬಿಟ್ರು. ಆ ದಿನದಿಂದ ಆ ಘಟಸರ್ಪನಾದ ಸೇತಾನನಿಗೆ ಪರಲೋಕದಲ್ಲಿ ಸ್ಥಾನ ತಪ್ಪಿ ಹೋಯಿತು. ಇದು ಮುಂದೆ ನಡೀತಕ್ಕಂಥದ್ದು. ಹಾಗಾದ್ರೆ ಪರಲೋಕದಲ್ಲಿ ಯುದ್ಧ ಆಗಿ ಇಲ್ಲಿವರೆಗೆ ಸೈಟನನು ಅಂದ್ರೆ ಘಟಸರ್ಪ ಅನ್ನುವ ಸೈಟನು ಭೂಲೋಕಕ್ಕೂ ಪರಲೋಕಕ್ಕೂ ಓಡಾಡ್ತಿದ್ದ. ಆದ್ರೆ ಈಗ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅವನ್ನ ಭೂಮಿಗೆ ದೊಬ್ಬಿಟ್ರು. ಅವಾಗ ಏನ್ ಹೇಳ್ತಾರೆ, ಅಲ್ಲಿ ಒಂದು ಹರ್ಷಧ್ವನಿ ಆಯ್ತಂತೆ, ಪರಲೋಕವೇ ಹರ್ಷಧ್ವನಿಗೈ. ದಿನಾಲು ಪರಲೋಕಕ್ಕೆ ಬಂದು ಸುಳ್ಳು ಹೇಳ್ತಾ ಇದ್ದ ಸುಳ್ಳುಗಾರನಾದ ಸೈತಾನ ದೊಬ್ಬಲ್ಪಟ್ಟ. ಅವನಿಗೀಗ ಪರಲೋಕದಲ್ಲಿ ಸ್ಥಾನ ತಪ್ಪೋಯ್ತು. ಆದ್ರೆ ಭೂಮಿಗೆ ಏನ್ ಹೇಳ್ತಾರೆ, ಸಮುದ್ರವೇ ನಿನ್ನ ಗತಿಯನ್ನು ಏನು ಹೇಳಲಿ, ಭೂಮಿಯೇ ನಿನ್ನ ಗತಿಯನ್ನು ಹೇಳಲಿ. ಆ ಸೈತಾನನು ಈಗ ಶಾಶ್ವತವಾಗಿ ಭೂಮಿಗೆ ದೊಬ್ಬಲ್ಪಟ್ಟ. ಅಂದ್ರೆ ಕಷ್ಟಗಳು ಪ್ರಾರಂಭ ಆಗ್ಬಿಡುತ್ತೆ. ಆ ಮೇಲಿಂದ ದೊಬ್ಬಲ್ಪಟ್ಟ ಆ ಘಟಸರ್ಪನೇ ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಆ ಕ್ರೈಸ್ತ ವಿರೋಧಿಗೆ ಬಲವನ್ನ, ಅಧಿಕಾರವನ್ನ,
ಸಿಂಹಾಸನವನ್ನು ಕೊಟ್ರಂತೆ. ಇದು ಪದೇ ಪದೇ ಓದಕ್ಕಾಗಲ್ಲ ಅನ್ಬಿಟ್ಟು ನಾನು ಬೈಬಲ್ ಹೇಳ್ತೀನಿ. ಪ್ರಕಟಣೆ ಅಂತ 13ನೇ ಅಧ್ಯಾಯದಲ್ಲಿ ಓದ್ಕೊಳ್ಳಿ. ಅವನಿಗೆ ಯಾರು ಅಷ್ಟೊಂದು ಅಧಿಕಾರ ಕೊಡೋದು? ಒಬ್ಬ ಆರ್ಡಿನರಿ ಒಬ್ಬ ಮನುಷ್ಯ, ನಂತರ ನಿಮ್ಮ ತರ ಒಬ್ಬ ಮನುಷ್ಯ ಸೂಪರ್ ಹ್ಯೂಮನ್ ಆಗಕ್ಕೆ ಹೇಗೆ ಸಾಧ್ಯ? ಅವನಿಗೆ ಅಷ್ಟೊಂದು ಬಲ ಬರಕ್ಕೆ ಹೇಗೆ ಸಾಧ್ಯ ಅಂದ್ರೆ, ನಾನು ಕಳೆದ ಬಾರಿ ಬಹಳ ಸಮಯ ತಗೊಂಡು ಹೇಳಿದ್ದೀನಿ ನಾನು, ಅವನಿಗೆ ಘಟಸರ್ಪನಾದ ಸೈತಾನನು ಅಧಿಕಾರವನ್ನ, ಸಿಂಹಾಸನವನ್ನ, ತನ್ನ ಶಕ್ತಿಯನ್ನ ಕೊಟ್ಟುಬಿಡ್ತಾನೆ. ಅವನು ಸೂಪರ್ ಆಗ್ಬಿಡ್ತಾನೆ. ಅದ್ರ ಜೊತೆಗೆ ಒಬ್ಬ, ನಿಮಗೆ ಕಳೆದ ಬಾರಿ ಹೇಳಿದ್ದೆ, ಒಬ್ಬ ಸುಳ್ಳು ಪ್ರವಾದಿ ಉಟ್ಕೋತಾನೆ. ಇವರು ಎರಡು ಮೃಗಗಳ ತರ ಅಲ್ಲಿ ಚಿತ್ರಿಸಿದ್ದಾರೆ. ಒಂದು ಮೃಗ ಸಮುದ್ರದಿಂದ ಬರ್ತದೆ, ಇನ್ನೊಂದು ಮೃಗ ಅದು ಭೂಮಿಯಿಂದ ಬರ್ತದೆ. ಸಮುದ್ರದಿಂದ ಬರ್ತಕ್ಕಂಥ ಮೃಗ ವಿಲಕ್ಷಣವಾಗಿದೆ. ಅದು ಅದರ ಮೈಯೆಲ್ಲ ಇದ್ರ ತರ ಇದೆ, ಚಿರತೆ ತರ ಇದೆ, ಸಿಂಹದ ತಲೆ ಇದೆ, ಕಬ್ಬಿಣದ ಹಲ್ಲುಗಳಿದೆ, ಅದಕ್ಕೆ 7 ತಲೆಗಳಿದೆ, 10 ಕೊಂಬಿದೆ, 10 ಕೊಂಬುಗಳ ಮೇಲೆ ಮಕುಟವಿದೆ. ಅದರ ದೇಹದಲ್ಲಿ ದೈವದೂಷಣ ನಾಮನ್ನ ಬರೆದಿದ್ರಂತೆ. ಅಂದ್ರೆ ದೇವರನ್ನೇ ದೂಷಿಸ್ತಕ್ಕಂಥ ನಾಮಗಳು ಅದರಲ್ಲೂ. ಎಷ್ಟು ವಿಲಕ್ಷಣವಾದ್ದು! ಆ 2ನೇ ಮೃಗ ಟಗರು ತರತ್ತಂತೆ, 2 ಕೊಂಬಿತ್ತಂತೆ. ಅದು ಘಟಸರ್ಪ ತರ ಮಾತಾಡ್ತದಂತೆ, ಸೇಟನ್ ತರ ಮಾತಾಡ್ತದಂತೆ. ತಾನು ಮಾಡ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನ, ಅದು ಮಹತ್ತರವಾದ ಕಾರ್ಯಗಳನ್ನೆಲ್ಲ ಒಂದನೇ ಮೃಗದ ಸನ್ನಿಧಿಲೇ ಮಾಡ್ತದಂತೆ. ಹಾಗಾದ್ರೆ ಇವರಿಬ್ಬರು ಸೇರ್ಕೊಂಡು ಭೂಮಿನ ಹಿಂಡುತ್ತಾರೆ, ಲೋಕದ ಜನಗಳನ್ನ ಹಿಂಡುತ್ತಾರೆ. ಅವರದೇ ಆದ ಒಂದು ಮತ, ಅಂದ್ರೆ ವರ್ಲ್ಡ್ ರೂಲರ್ ಇವನನ್ನೇ ನಾವು ಯಾವುದರಲ್ಲಿ ದಾನಿಯೆಲ್ಲ 9ನೇ ಅಧ್ಯಾಯದಲ್ಲಿ ದ ಪ್ರಿನ್ಸ್ ದಟ್ ಕಮ್ ಅಂತ, ದ ಪ್ರಿನ್ಸ್ ದಟ್ ಕಮ್ಸ್ ಅಂದ್ರೆ ನುಗ್ಗುವ ಪ್ರಭು ಅಂತ ಒಂದು ಕಡೆ ಹೇಳ್ತಾರೆ, ಬರಬೇಕಾದ ಪ್ರಭು ಅಂತಾರೆ. ಸೊ ದ ಪ್ರಿನ್ಸ್ ದಟ್ ಕಮ್ಸ್, ಅವನೇ ಆಂಟಿಕ್ರೈಸ್ಟ್. ಅವನೇನ್ ಮಾಡ್ತಾನಂತೆ? ಬಂದ ತಕ್ಷಣ ಅವನು ಎಲ್ಲರನ್ನ ಹಿಂಸೆಗೆ ಒಳಪಡಿಸಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು, ಮೊದಲು ಆ ಸೇಟನನು, ಘಟಸರ್ಪ, ಇವನಿಗೆ ಶಕ್ತಿಯನ್ನ, ಸಿಂಹಾಸನವನ್ನ, ಅಧಿಕಾರವನ್ನು ಕೊಟ್ಟಿರ್ಬೋದು. ಅದರ ಜೊತೆಗೆ ಇನ್ನೊಂದು ವಿಷಯ ನೀವು ಚೆನ್ನಾಗಿ ತಿಳ್ಕೊಬೇಕು, ಅದು ಸಾಲದು ಅವನಿಗೆ. ಯಾಕಂದ್ರೆ ವಿಶ್ವವನ್ನೇ ಗೆಲ್ಲಬೇಕು, ಇವನು ವರ್ಲ್ಡ್ ರೂಲರ್ ಆಗಬೇಕು, ಮತ್ತೆ ತನ್ನ ಮತವನ್ನ ಇಡೀ ವಿಶ್ವದಲ್ಲಿ ಸ್ಥಾಪನೆ ಮಾಡಬೇಕು. ಇದು ಆ ಕ್ರೈಸ್ತ ವಿರೋಧಿಯ ಒಂದು ಉದ್ದೇಶ. ಹಾಗಾದ್ರೆ ಕ್ರೈಸ್ತ ವಿರೋಧಿ ಏನ್ ಮಾಡ್ತಾನೀಗ ಅಂತ ಹೇಳಿದ್ರೆ, ಅವನು ಭೂಮಿಗೆ ಬಂದ ತಕ್ಷಣವೇ, ಅಂದ್ರೆ ಆ ಘಟಸರ್ಪ ಭೂಮಿಗೆ ಬಿದ್ದ ತಕ್ಷಣವೇ, ಆ ಕ್ರೈಸ್ತ ವಿರೋಧಿ ಒಬ್ಬ ಮನುಷ್ಯನಿಗೆ ಶಕ್ತಿಯನ್ನ, ಬಲವನ್ನ, ಸಿಂಹಾಸನವನ್ನು ಕೊಟ್ಟ ಮೇಲೆ ಅವನು ಎಲ್ಲರಿಗಿಂತ ಮಹಾನ್ ಬಲಶಾಲಿ ಆದ ಒಂದು ಸೂಪರ್ ಹ್ಯೂಮನ್ ಆಗ್ತಾನೆ, ನಿಜ. ಆದ್ರೆ ಅವನು ಹಿಂಗೆ ಯೋಚನೆ ಮಾಡ್ತಾನೆ, ಇಷ್ಟಿಟ್ಕೊಂಡು ನಾನು ವಿಶ್ವವನ್ನೇ ನಾನು ಗೆಲ್ಲಕ್ಕೆ ಸಾಧ್ಯವಿಲ್ಲ, ನಾನು ವಿಶ್ವವನ್ನೇ ವಶಪಡಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ನಾನು ವಿಶ್ವದ ಮೇಲೆ ನಾನು ಯುದ್ಧ ಮಾಡಿ ನಾನು ಗೆದ್ದು ನನ್ನ ವಶಪಡಿಸ್ಕೋಬೇಕು. ನನ್ನ ಶಕ್ತಿ ಸಾಮರ್ಥ್ಯಗಳನ್ನ ನೋಡಿ ಇಡೀ ವಿಶ್ವವೇ ಬೆರಗಾಗಿ ನನಗೆ ಅಧೀನ ಆಗಬೇಕು ಅನ್ನೋದು ಅವನ ಉದ್ದೇಶ. ಅದನ್ನೇ ನಾವು ಪ್ರಕಟಣೆ ಅಂತ 13ನೇ ಅಧ್ಯಾಯದಲ್ಲಿ ಆ ಸುಳ್ಳು ಪ್ರವಾದಿ ಹೇಳ್ತಾನೆ, ಈ ಮೃಗದ ಮೇಲೆ ಯುದ್ಧ ಮಾಡಿ ಯಾರು ಗೆದ್ದಾರೋ, ಅಂದ್ರೆ ಇದು ಅಷ್ಟು ಬಲಶಾಲಿಯಾದ್ದು, ಅಷ್ಟು ಭಯಂಕರವಾದ್ದು, ಅಷ್ಟು ಪ್ರಬಲವಾದ ಈ ಒಬ್ಬ ವ್ಯಕ್ತಿಯ ಮೇಲೆ ಯಾರು, ಅಂದ್ರೆ ಅವನ ಜೊತೆಗೆ ಇನ್ಯಾರಿದ್ರು ಅನ್ನೋದನ್ನ ಅಂದಾಗ ಅಲ್ಲಿ ಚಿತ್ರಿಸಿದ್ದಾರೆ. ಹೇಗೆ ಚಿತ್ರಿಸಿದ್ದಾರೆ ಪ್ರಕಟಣಾ ಗ್ರಂಥದಲ್ಲಿ ಅಂದ್ರೆ, ಆ ಮೃಗನೇ ಹೇಗಿತ್ತು ಅಂತ ಹೇಳಿದ್ರೆ, ಆ ಮೃಗ ಸಮುದ್ರದಿಂದ ಬರ್ತಕ್ಕಂಥ ಮೃಗ ಅದು ಹೇಗಿತ್ತು ಅಂದ್ರೆ, ಅದರ ರೂಪ ನೋಡಿ, ಸಮುದ್ರದಿಂದ ಬಂದು ಏರಿ ಬರುವುದನ್ನು ಕಂಡು ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮಕುಟಗಳು, ತಲೆ ಮೇಲೆ ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು, ಅದರ ಕಾಲುಗಳು ಕರಡಿಯ ಕಾಲುಗಳು. ಅಂದ್ರೆ ಆ ಒಂದು ಆ ವಿಲಕ್ಷಣವಾದ ಒಂದು ಪ್ರಾಣಿಗೆ ಯಾಕೆ ಅದನ್ನು ಹೋಲಿಸಿದ್ದಾರೆ ಅಂತ ಹೇಳಿದ್ರೆ, ಅದು ಅಷ್ಟು ಕ್ರೂರವಾದ ಒಂದು, ಈಗ ಬೀಸ್ಟ್ಲಿ ಕ್ಯಾರೆಕ್ಟರ್ ಅಂದ್ರೆ ಏನು, ಬಹಳ ಕ್ರೂರವಾಗಿರೋರನ್ನ ಆ ಥರ ಬಳಸ್ತೀವಿ ನಾವು. ಅದೇ ತರ ಇಲ್ಲೂ ಸಹ ಈ ಒಬ್ಬ ಕ್ರೈಸ್ತ ವಿರೋಧಿಯನ್ನ ಒಂದು ವಿಚಿತ್ರವಾದ, ವಿಲಕ್ಷಣವಾದ, ಕ್ರೂರವಾದ ಮೃಗ. ಆ ಮೃಗಕ್ಕೆ ಎಷ್ಟು ಪವರ್ ಇತ್ತು ಅನ್ನೋದಕ್ಕೇನೆ ಅದಕ್ಕೆ 7 ತಲೆಗಳು, 10 ಕೊಂಬು, ಅದರ ಮೇಲೆ ಮಕುಟ, ಅದರ ಮೈ ಚಿರತೆ ತರ, ಸಿಂಹದ ಬಾಯಿ, ಕಬ್ಬಿಣದ ಹಲ್ಲುಗಳು, ಇವೆಲ್ಲ ತೋರಿಸ್ತಾರೆ. ಇದಕ್ಕೆ ಪೂರಕವಾಗಿ ಈ 7 ತಲೆ 10 ಕೊಂಬು ಏನ್ ಸೂಚಿಸ್ತವೆ ಅಂದ್ರೆ, ಈಗಾಗಲೇ ಅದು ಪ್ರಕಟ ಆಗಿದೆ.
ಕೆಲವರು ಪೋಪನೋಗಿ ಆಂಟಿ ಕ್ರೈಸ್ಟ್ ಅಂತ. ಅದಕ್ಕೆ ಅವರು ಯುನೈಟೆಡ್ ನೇಷನ್ಸ್ ಫೆಡರೇಷನ್ಸ್ ಅಂದರೆ 10 ರಾಷ್ಟ್ರಗಳೆಲ್ಲ ಪ್ರಬಲವಾದ ರಾಷ್ಟ್ರಗಳು ಒಟ್ಟಾಗ್ಬಿಟ್ಟಿದೆ ಅಂತ. ಇನ್ನೊಂದು ಕಡೆ ದಿ ಅರಬ್ ನೇಷನ್ಸ್ ಫೆಡರೇಷನ್ಸ್ ಇದೆ. ಅರಬ್ನಲ್ಲಿ 10 ರಾಷ್ಟ್ರಗಳು ರೆಡಿಯಾಗಿದೆ. ಅದನ್ನೇ 7 ತಲೆ 10 ಕೊಂಬಿದೆ, ಆ ಕೊಂಬುಗಳ ಮೇಲೆ ಮಕುಟ ಇದೆ ಅಂದಾಗ ಈ 10 ರಾಷ್ಟ್ರಗಳು ಈಗಾಗಲೇ ಒಂದು ಒಕ್ಕೂಟ ಮಾಡ್ಕೊಂಡ್ಬಿಟ್ಟಿವೆ. ಆ ಕ್ರೈಸ್ತ ವಿರೋಧಿಗೆ ಬಂದು ಘಟಸರ್ಪ ಅದಕ್ಕೆ ಪವರ್ ಕೊಟ್ಟಾಗ ಅವನು ಗರ್ಜಿಸುವ ಸಿಂಹದಂತೆ ಕಾಣಿಸ್ತಾನೆ ಇವರಿಗೆಲ್ಲ. ಓ, ಇವನೇ ಬರಬೇಕಾದವನು ಅಂಥೇಳಿ ಈ 10 ರಾಷ್ಟ್ರಗಳು ಅವನಿಗೆ ಸಪೋರ್ಟ್ ಮಾಡ್ತಾರೆ. ಅದನ್ನ ನೀವು ಎಲ್ಲಿ ನೋಡ್ಬೋದು? 13ನೇ ಅಧ್ಯಾಯದಲ್ಲಿ ಕ್ರೈಸ್ತ ವಿರೋಧಿಯ ಒಂದು ಚಿತ್ರಣ ಇದೆ. ಆದರೆ 17ನೇ ಅಧ್ಯಾಯದಲ್ಲಿ ಬಾಬೇಲ್ ಮತ್ತು ಆ ಮೃಗಾನ್ ತೋರಿಸ್ತಾರೆ. ಅಲ್ಲಿ ಬಾಬೇಲ್ ಆ ಸ್ತ್ರೀ, ಅವಳನ್ನ ಬಿಟ್ಬಿಡಿ, ಅದು ಬೇರೆನೇ ಪಾಠ ಆಗ್ಬಿಡುತ್ತೆ. ನಾನು ಆಮೇಲೆ ಬೇರೆ ಎಲ್ಲೋ ಹೋಗ್ಬಿಡ್ತೀನಿ ಅದನ್ನ ಹೇಳ್ತಾ ಕೂತ್ಕೊಂಡ್ರೆ. ಆ 17ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಮೃಗವನ್ನ ನಿಮ್ಗೆ ಹೇಳ್ತೀನಿ. ಈಗ 17ನೇ ಅಧ್ಯಾಯದಲ್ಲಿ ಏನಾಯ್ತೆ, ಈ ಯೋಹಾನನಿಗೆ ದೃಶ್ಯಾದೃಶ್ಯಗಳನ್ನ ತಂದೆಯಾದ ದೇವರು ತೋರಿಸ್ತಾನೆ ಇದ್ದಾರೆ. ದೃಶ್ಯಾದೃಶ್ಯಗಳ ವಿಷಯ ಅಂದ್ರೆ ಪರಲೋಕದ ದೃಶ್ಯ ಕಾಣುತ್ತೆ ಅವನಿಗೆ, ಭೂಲೋಕದ ದೃಶ್ಯ ಕಾಣ್ತದೆ. ಒಂದ್ಸಲ ಇವನ್ನೇ ದೂರ ಎಲ್ಲೋ ಎತ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲೇ ಏನೋ ತೋರಿಸ್ತಾರೆ. ಈ ತರ ನಡೀತಾನೇ ಇದೆ 1ನೇ ಅಧ್ಯಾಯದಿಂದ 22ನೇ ಅಧ್ಯಾಯವರೆಗೆ. ಆಗ ಈ 17ನೇ ಅಧ್ಯಾಯದಲ್ಲಿ ನಾವು ಹಿಂಗೆ ಪ್ರಾರಂಭ ಆಗುತ್ತೆ ಅಂದ್ರೆ, ಅವನಿಗೆ ಹೇಳ್ತಾನೆ, ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುವನು, ಅವರೊಂದಿಗೆ ಭೂರಾಜರು ಅಂತೆಲ್ಲ ಹೇಳ್ಬಿಟ್ಟು ಅವನನ್ನು ಎತ್ಕೊಂಡು ಅಡವಿಗೆ ಹೋಗ್ಬಿಟ್ರಂತೆ. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನ ಕಂಡೆ. ಆಮೇಲೆ ಇಲ್ಲಿ ಮೃಗದ ಬಗ್ಗೆ ಹೇಳುವಾಗ ಎಲ್ಲಿಗೆ ಬರ್ತಾರೆ? ಈ 9ನೇ ಅಧ್ಯಾಯಕ್ಕೆ ಬರೋಣ. ಇದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಆ 7 ಮಂದಿ ಅರಸರನ್ನು ಸೂಚಿಸುತ್ತದೆ. ಇದರಲ್ಲಿ 5 ಮಂದಿ ಬಿದ್ದೋಗಿದ್ದಾರೆ. ಅದೆಲ್ಲ ಹೇಳ್ಕೊಂಡು ಏನ್ ಬಂದ್ಬಿಟ್ರು, ಅವನು ಆ 7 ಮಂದಿ ಅರಸರಿಗೆ ಸೇರಿದವನು, ನಾಶಕ್ಕೆ ಹೋಗುವನು. ನೀನು ಕಂಡ 10 ಕೊಂಬುಗಳು, ಇಲ್ಲಿಂದ ಇಂಪಾರ್ಟೆಂಟ್, ಪ್ರಶ್ನೆ 17ನೇ ಅಧ್ಯಾಯದಲ್ಲಿ ನೀನು ಕಂಡ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸರುಗಳು. ಅವರು 1 ಗಳಿಗೆವರೆಗೆ ರಾಜನಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು, ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತನು ರಾಜಾದಿರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಕಸ್ಥರು ಆಗಿರುವ ಆತನ ಕಡೆಯವರು ಈ ಜಯದಲ್ಲಿ ಪಾಲುಗಾರರಾಗುವರು. ಈಗ ನಾವು ಇಷ್ಟನ್ನು ಮಾತ್ರ ಗಮನಿಸೋಣ. ಏನನ್ನ ಗಮನಿಸೋಣ ಅಂತ ಹೇಳಿದ್ರೆ, ಅಲ್ಲಿ ಈ ಒಂದು ಮೃಗಕ್ಕೂ ಅಷ್ಟೇನೆ 7 ತಲೆ 10 ಕೊಂಬಿತ್ತು. ಆ 10 ಕೊಂಬುಗಳು 10 ರಾಜ್ಯಗಳನ್ನ ಸೂಚಿಸ್ತದೆ. ಆ 10 ರಾಜ್ಯದವರು ಈ ಮೃಗದ ಜೊತೆಗೆ 1 ಗಳಿಗೆ ಅಂದ್ರೆ 7 ವರ್ಷ ಈ ವಿಶ್ವದಲ್ಲಿ ಅಧಿಕಾರವನ್ನು ಪಡ್ಕೊಂಡು ರಾಜರಂತೆ ಆಳೋದಕ್ಕೆ ಈ ಮೃಗಕ್ಕೆ ತಮ್ಮೆಲ್ಲ ಬಲವನ್ನ, ಶಕ್ತಿಯನ್ನ, ತಮ್ಮ ರಾಜ್ಯವನ್ನ ಅವನಿಗೆ ಒಪ್ಪಿಸ್ತಾರೆ. ಅಲ್ಲಿಗೆ 10 ರಾಜರು ಇವನ ಕಡೆ ಇರ್ತಾರೆ. ಇದು ಮುಂದೆ ನಾವು ಈ ಲೋಕದಲ್ಲೇ ನೋಡ್ತೀವಿ. 10 ಕಿಂಗ್ಡಮ್ ಫೆಡರೇಷನ್ಸ್ ಹೇಗೆ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಈ ಲೋಕದ ಅಂತ್ಯದಲ್ಲಿ ಏನೇನಾಗುತ್ತೆ ಅಂತ ಇನ್ನು ನಡೆದಿಲ್ಲ. ಇವೆಲ್ಲ ನಮ್ಮ ಕಣ್ಣು ಮುಂದೆನೆ ನಡೀತಕ್ಕಂಥದ್ದು. ಒಂದು ವೇಳೆ ನಾವೆಲ್ಲ ಮರಣ ಹೊಂದಿದ್ರೆ ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ತಾರೆ ಇದನ್ನ ಕಣ್ಣಾರೆ. ಅದಕ್ಕೆ ಪ್ರಕಟಣಾ ಗ್ರಂಥವನ್ನ ಅಂತ್ಯದಲ್ಲಿ ತಂದೆ ದೇವರು ಅದನ್ನ ಕ್ರೈಸ್ತ ಶಕ 93-96ರಲ್ಲಿ ಬರ್ಸಿದ್ರು. ಹಾಗಾದ್ರೆ ಕ್ರಿಸ್ತನ ಸಹೋದರರೇ, ಈಗ ಅವನೇನ್ ಮಾಡ್ತಾನೆ? ಈಗ ಮೊದಲನೇ 4 ಮುದ್ರೆಯನ್ನ ನಾವು ಗಮನಿಸೋಣ. ಹಾಗಾದ್ರೆ ಮೊದಲನೇ 4 ಮುದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಾನು ಹೇಳಿದೆ, ಈ ಮಹಾ ಸಂಕಟ, ಈ ಲೋಕದ ಮೇಲೆ ಬರ್ತಕ್ಕಂಥ ಮಹಾ ಸಂಕಟ ಅಥವಾ ದೇವರ ತೀರ್ಪು ಎಲ್ಲಿ ಬರೆಸಿಟ್ಟಿದ್ದಾರೆ ಅಂದ್ರೆ ಪ್ರಕಟಣಾ ಅಂತ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯವರೆಗೆ ಬರೆದಿದ್ದಾರೆ. ಈಗ ನಾನು 6ನೇ ಅಧ್ಯಾಯವನ್ನ ನೋಡಿದಾಗ ಅಲ್ಲಿ 7 ಮುದ್ರೆಗಳಿಂದ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಅದನ್ನ ಓದ್ಲೇಬೇಕು, ಯಾಕಂದ್ರೆ ಸ್ವಲ್ಪ ಅರ್ಥ ಆಗ್ಬೇಕು ನಮ್ಗೆ. ಈಗ ಈಗ ಏನ್ ಮಾಡಿದ್ದಾರೆ? ಯಾಶುವ ಮಿಶಿಹಾನು ಕ್ರಿಸ್ತನು ತನ್ನ ತಂದೆಯಿಂದ ಅದನ್ನು ತಗೊಂಡಿದ್ದಾರೆ.
ಹಾಗಾದ್ರೆ ಈ ಮುದ್ರೆ ಹೊಡಿತಾ ಇರೋರು ಯಾರು ಅಂದ್ರೆ ಕ್ರಿಸ್ತನೇ. ಇದು ನೀವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಬಹಳಷ್ಟು ತಪ್ಪಾಗಿ ಬೋಧಿಸ್ತಕ್ಕಂಥ ಸಭೆಗಳಿವೆ. ಆಂಟಿ ಕ್ರೈಸ್ಟ್ ಹೋಗಿ ಕ್ರೈಸ್ಟ್ ಅಂತಾರೆ, ಕ್ರೈಸ್ಟ್ ಹೋಗಿ ಆಂಟಿ ಕ್ರೈಸ್ಟ್ ಅಂತಾರೆ. ಅಂತ ಪರಿಸ್ಥಿತಿಲಿ ಇದ್ದೀವಿ ನಾವು. ಸಭೆಗಳನ್ನೆಲ್ಲ ತಿದ್ದಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲ ಕೆಲವು ಲೀಡರ್ಸ್ ಇಟ್ಕೊಂಡಿದ್ದಾರೆ. 3 ದೊಡ್ಡ ಸಭೆಗಳು 3 ಲೀಡರ್ಸ್ ಇಟ್ಕೊಂಡಿದ್ದಾರೆ. ಅವ್ರು ಆ ಕಾಲದಲ್ಲಿ ಏನೇನು ಬರೆದು ವ್ಯಾಲ್ಯೂಮ್ಸ್ ಬರೆದಿಟ್ಬಿಟ್ರು. ಅದು ಹೇಳೋದೇ ಸತ್ಯ. ಅವ್ರು ನಾವು ಹೇಳಿದ್ರೆ ಏನು ಕೇಳಲ್ಲ, ಅಥವಾ ನಮ್ಮ ಜೊತೆ ಚರ್ಚೆಗೂ ಬರಲ್ಲ. ಮುಕ್ತವಾಗಿ ಚರ್ಚೆಗೆ ಬರಬೇಕಲ್ಲ, ಸತ್ಯ ಅಲ್ಲ. ಯಾಕಂದ್ರೆ ಯೋಹಾನ 17:18 ಕ್ರಿಸ್ತನೇ ಪರಲೋಕಕ್ಕೆ ಹೋಗೋಕೆ ಮೊದಲು ತಂದೆಯೇ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ಏಕೆಂದರೆ ನಿನ್ನ ವಾಕ್ಯವೇ ಸತ್ಯ. ಯಾಕೋಬ್ನ ಹೇಳಿದ್ರು, ಒಂದು ವೇಳೆ ನಿಮಗೆ ಪ್ರಕರಣ ಅಂತ ಅರ್ಥ ಆಗ್ತಾ ಇಲ್ವಾ? ಯಾವನಿಗಾದ್ರೂ ಒಬ್ಬನಿಗೆ ಜ್ಞಾನವು ಕಡಿಮೆಯಾಗಿದ್ದರೆ ದೇವರಲ್ಲಿ ಕೇಳಲಿ, ದೇವರು ಜ್ಞಾನ ಕೊಡ್ತಾರೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಮೊದಲನೇ ಮುದ್ರೆ ಹೊಡೆದಾಗಲೇನೆ ಇದರಲ್ಲಿ ಭಿನ್ನಾಭಿಪ್ರಾಯಗಳು ಎಷ್ಟೋ ಇವೆ. ಹಾಗಾದ್ರೆ ಈ ಮೊದಲನೇ ಮುದ್ರೆ ಹೊಡೆದಾಗಿಂದ 70ನೇ ವಾರ ಪ್ರಾರಂಭ ಆಗೋಯ್ತು. ಏನದು 70ನೇ ವಾರ? ಕಳೆದ ಬಾರಿ ಹೇಳಿದ್ದೆ, ದಾನಿಯೇಲ 9ನೇ ಅಧ್ಯಾಯದಲ್ಲಿ 70 ವಾರಗಳ ಪ್ರವಾದನೆ ಅಂತಾರೆ. 70 ವಾರ ಅಂದ್ರೆ 770s ಅಂತ, ಹೆಪ್ಟೇಟ್ಸ್ ಅಂತ ಹೇಳೋದು ಅದಕ್ಕೆ. 70 ವಾರ ಅಲ್ಲ, ಅದು 70 × 7 ವರ್ಷಗಳು, 490 ವರ್ಷಗಳ ಹಿಸ್ಟ್ರಿ ಇದೆ. ಅಲ್ಲಿಗೆ 69 ವಾರದವರೆಗೆ ಮೆಸ್ಸಾಯನು ಬಂದು ಛೇದಿಸಲ್ಪಟ್ಟನು ಅಂದಾಗ, ಮೆಸ್ಸಾಯ ಬಂದು ಕ್ರಿಸ್ತನು ಬಂದು ಆತನ ಮರಣ ಆಗೋಯ್ತು, ಯಜ್ಞವನ್ನು ಅರ್ಪಿಸಾಯ್ತು. ಇನ್ನೂ 1 ವಾರ ಬಾಕಿ ಇತ್ತು. 69 ವಾರ ಆದ್ಮೇಲೆ 70 ವಾರ. ಆ 70 ವಾರನೇ ದೇವರು ಪೋಸ್ಟ್ಪೋನ್ ಮಾಡಿಬಿಟ್ರು. ಅನ್ಯರೂ ಸಹ ಸುವಾರ್ಥ ಯುಗದಲ್ಲಿ ಬರಲಿ ಅಂತ. ನಾನು ಎಫೆಸಿಯ 3ರಲ್ಲಿ ಭಕ್ತನಾದ ಪೌಲ ಅದನ್ನು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಎಫೆಸಿಯನ್ಸ್ 3 ಓದ್ಕೊಳ್ಳಿ. ಅದು ಸಭೆ ಬಗ್ಗೆ ಹೇಳುತ್ತೆ, ಇಸ್ರೇಲ್ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಕ್ರಿಸ್ತನ ಸಹೋದರಿ 70ನೇ ವಾರ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ, ಮೊದಲನೇ ಮುದ್ರೆ ಹೊಡೆದಾಗ. ಆ ಮುದ್ರೆ ಹೊಡಿತಾ ಇರೋರು ಯಾರಂದ್ರೆ ಕ್ರಿಸ್ತನು. ಅದು ಅವರು ತಂದೆಯಿಂದ ಹೇಗೆ ಪಡ್ಕೊಂಡ್ರು ಅಂತ ಪ್ರಕರಣ ಅಂತ 2ನೇ ಅಧ್ಯಾಯದಲ್ಲಿ ಕಳೆದ ಬಾರಿ ನಾವು ಧ್ಯಾನ ಮಾಡಿದೀವಲ್ವಾ. ಈಗ ನಾವು ಇಲ್ಲಿಂದ ನೋಡೋಣ. ಈಗ ಇವನೇನ್ ಮಾಡ್ತಾನೆ? ಯಜ್ಞದ ಕುರಿಯಾದ ಆತನು 7 ಮುದ್ರೆಗಳಲ್ಲಿ 1 ಮುದ್ರೆಯನ್ನು ಹೊಡೆಯುವಾಗ ನಾನು ನೋಡಿದನು, ಮತ್ತು ಆ 4 ಜೀವಿಗಳಲ್ಲಿ 1 ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದನು. ಆಗ ಇಗೋ, ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರವೇ ಹೊರಟನು. ಕ್ರಿಸ್ತನ ಸಹೋದರರೇ, ಒಂದೊಂದು ಮುದ್ರೆನೂ ಬಹಳ ಮುಖ್ಯವಾಗ್ತದೆ. ಈಗ ಕ್ರಿಸ್ತನ್ ಏನ್ ಮಾಡಿದ್ರಂತೆ? ಮುದ್ರೆ ತಗೊಂಡು 7 ಮುದ್ರೆಯಲ್ಲಿ ಮೊದಲನೇ ಮುದ್ರೆಯನ್ನು ಹೊಡೆದ್ರಂತೆ. ಆಗ ಆ ದೇವರ ಸಿಂಹಾಸನದ 4 ಕಡೆ ಇದ್ದ 4 ಜೀವಿಗಳಲ್ಲಿ 1 ಜೀವಿ ಗುಡುಗಿನ ಶಬ್ದದಂತೆ ಬಾ ಅನ್ನೋ ಸ್ವರ ಕೇಳಿದ್ರಂತೆ ಯೋಹಾನು. ಆಗ ಒಂದು ಬಿಳಿ ಕುದುರೆ ಹೊರಡ್ತಂತೆ. ಇದೆಲ್ಲವೂ ಮುಖ್ಯ. ಆ ಬಿಳಿ ಕುದುರೆ ಮೇಲೆ ಯಾರು ಕೂತಿದ್ರು, ಅವ್ರು ಹೇಗಿದ್ರು, ಅವ್ರ ಹತ್ರ ಏನೇನಿತ್ತು, ಅವೆಲ್ಲವೂ ಬಹಳ ಮುಖ್ಯ. ಯಾಕೆಂದ್ರೆ ಮುಂದೆ ನಡೀತಕ್ಕಂಥ, ಭವಿಷ್ಯದಲ್ಲಿ ನಡೀತಕ್ಕಂಥ ಒಂದು ವಿಷಯ, ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ವಿಷಯ. ಹಾಗಾದ್ರೆ ಏನಾಯ್ತಂತೆ? ಆ ಮೃಗ, ಬಿಳಿ ಕುದುರೆ ಬಂತಂತೆ. ಆ ಕುದುರೆ, ಅದು ಬಿಳಿ ಕುದುರೆ. ಅದರ ಮೇಲೆ ಕೂತಿದ್ದ ಆತನಿಗೆ ಅವನ ಕೈಯಲ್ಲಿ ಒಂದು ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಸೊ ಆ ಬಿಳಿ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದ. ಅವನ ಕೈನಲ್ಲಿ ಬಿಲ್ಲಿತ್ತು. ಬಿಲ್ಲು, ಬಾಣ ಇಲ್ಲ, ಬತ್ತಳಿಕೆ ಇಲ್ಲ, ಬಾಣ ಇಲ್ಲ. ಇದು ಬಹಳ ಮುಖ್ಯ. ಬರೀ ಬಿಲ್ಲಿತ್ತು. ಅವನಿಗೊಂದು ಮಕುಟ ಕೊಟ್ಟಿದ್ರು. ಜಯಮಾಲೆ ಅಂದ್ರೆ ಇಂಗ್ಲಿಷ್ನಲ್ಲಿ ಕ್ರೌನ್ ಅಂತ. he was given with a crown. he was crowned ಅಂದ್ರೆ ಅವನಿಗೊಂದು ಕಿರೀಟ ಕೊಟ್ಟಿದ್ರು. ಅವನು ಏನು ಹೊರಟನಂತೆ? ಅವನು ಜಯಿಸುವುದಕ್ಕೋಸ್ಕರ, ಜಯಿಸುವನಾಗಿಯೇ ಹೊರಟನು. ಅಲ್ಲಿಗೆ ಜಯ ಅವನಿಗೆ ಸಿಗುತ್ತೆ. ಅವನು ಜಯಿಸುವುದಕ್ಕಾಗಿ ಹೊರಟನು. ಇಲ್ಲಿ ಸ್ವಲ್ಪ ತಿಳ್ಕೋಬೇಕು. ಹಾಗಾದ್ರೆ ಇದು ಯಾವಾಗ ಆಗೋದಾದ್ರೆ ಮೊದಲನೇ 3.5 ವರ್ಷದಲ್ಲಿ ಆಗೋದು. 2ನೇ 3 ವರ್ಷಕ್ಕೆ ಬಂದಿಲ್ಲ ನಾವು. ಈಗ ಮೊದಲನೇ 3 ವರ್ಷ ಪ್ರಾರಂಭ ಆಗಿದೆ. ಒಂದು ಬಿಳಿ ಕುದುರೆ ಕಾಣಿಸ್ತು. ಅದ್ರ ಮೇಲೆ ಕೂತಿದ್ದ. ಅವನ ಕಿರೀಟ ಇತ್ತು, ಬಿಲ್ಲಿತ್ತು, ಬಾಣ ಇಲ್ಲ. ಅವನು ಜಯಿಸುವುದಕ್ಕಾಗಿ ಹೊರಟು ಅಂದ್ರೆ ಇವನೇನ್ ಮಾಡ್ತಾನೆ? ಕ್ರೈಸ್ತ ವಿರೋಧಿ. ಅಂದ್ರೆ ದೇವ್ರೇನ್ ಮಾಡಿದ್ರೆ ಒಂದೇ ಕಡೆ ಕತೆ ತರ ಬರ್ಸಿಟ್ಟಿಲ್ಲ, ಎಲ್ರು ಓದ್ ಅರ್ಥ ಮಾಡ್ಕೊಳಕ್ಕೆ. ಇವನೇನ್ ಮಾಡ್ತಾನೆ? ಮೊದಲು
ಆ ಘಟಸರ್ಪದಿಂದ ಅಂದ್ರೆ ಸೇಟನ್ನಿಂದ ಎಲ್ಲ ಅಧಿಕಾರ, ಶಕ್ತಿ, ಸಿಂಹಾಸನವನ್ನು ಪಡ್ಕೊಂಡ್ಮೇಲೆ ಬಹುಜನರೊಂದಿಗೆ ನಯವಿನಯವಾದ ಮಾತನ್ನಾಡಿ ಒಂದು 7 ವರ್ಷದ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾನೆ. ಪ್ರೀಸ್ ಟ್ರೀಟಿಸ್ ಅಂತ, ಒಂದು ಶಾಂತಿಯ ಮಾತುಕತೆ, ಶಾಂತಿಯ ಒಡಂಬಡಿಕೆ, ಶಾಂತಿ ಒಪ್ಪಂದ. ಅಯ್ಯೋ ಬೇಡ, ಯಾಕೆ? ಅವನೇನ್ ಹೇಳ್ತಾನೆ, ಒಂದೊಂದು ದೇಶದ ಹತ್ರ ಹೋಗ್ತಾನೆ. ನೋಡಿ ನನ್ನಿಂದ ಎಷ್ಟು ದೊಡ್ಡ ಸೈನ್ಯ ಇದೆ ನೋಡಿ, 10 ಪ್ರಬಲ ರಾಷ್ಟ್ರಗಳು, ಅಂದ್ರೆ ಹೇಳಿದ್ನಲ್ಲ 10 ಕೊಂಬು ಕಿರೀಟಗಳು, ನನ್ನ ಹಿಂದೆ 10 ರಾಜ್ಯ ಇದೆ, ಎಲ್ಲ ಪ್ರಬಲವಾದ 10 ರಾಷ್ಟ್ರಗಳು ಒಕ್ಕೂಟ ಮಾಡಿಕೊಂಡು ನನ್ನ ಸಪೋರ್ಟಿಗೆ ನಿಂತಿದ್ದಾರೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಯುದ್ಧ ಅದು ಬಲಿಷ್ಠವಾದ ರಾಷ್ಟ್ರವನ್ನ ಬಲಹೀನ ರಾಷ್ಟ್ರ ಗೆಲ್ಲಕ್ಕಾಗಲ್ಲ, ರಾಜಿ ಮಾಡ್ಕೊಂಡು, ರಾಜಿ ಸಂಧಾನ ಅಂತ ಆ ಕಾಲದಿಂದ ಯುದ್ಧ ಇದ್ದಾಗ ರಾಜರ ಮಧ್ಯೆ ದೇಶಗಳ ಮಧ್ಯೆ ರಾಷ್ಟ್ರಗಳಲ್ಲಿ ಆಗ್ತಿತ್ತು. ಅವಾಗ ಅವನೇನು ಮಾಡ್ತಾನೆ, ನೀವು ನನ್ನ ಮೇಲೆ ಯುದ್ಧ ಮಾಡಿ ಗೆಲ್ಲಕ್ಕಾಗುತ್ತಾ? ಅದ್ರ ಬಂದು ನನ್ನ ಹತ್ರ ರಾಜಿ ಮಾಡ್ಕೊಳ್ಳಿ. ಹೇಗೆ ಅದು ಸಂಧಾನ ಮಾಡ್ಕೊಳ್ಳೋದು? ನಾನು ಚಕ್ರವರ್ತಿ, ವಿಶ್ವಕ್ಕೆ ನಾನೇ ಚಕ್ರವರ್ತಿ ಅಂತ ನಾನು ಒಪ್ಕೊಳ್ಳಿ, ರಕ್ತಪಾತ ಅರ್ಸಲ್ಲ, ನಾನು ಯುದ್ಧ ಮಾಡ, ನೀವು ನನ್ನ ಸಾಮಂತ ರಾಜರಾಗಿರಿ, ನನಗೇನು ಕಪ್ಪು ಕಾಣಿಕೆ ಕೊಡಬೇಕು ಅನ್ನೋ ಕೇಳಿದಾಗ ಕೊಡಿ, ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ಸಮಾಧಾನವಾಗಿರ್ಬೋದು, ನಿಮ್ಮ ಆಯಾ ದೇಶದ ರಾಜರು ಅವರೇ ಆಳ್ಕೊಳ್ಳಿ, ಅಯ್ಯೋ ಏನು ಗೌರ್ಮೆಂಟ್ ಇದೆ ಇರಲಿ, ನಾನು ನಿಮ್ಮ ತಂಟೆಗೆ ಬರಲ್ಲ ಅಂತ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾನೆ. ಅದು ಎಲ್ಲಿದೆ? ದಾನಿಯೇಲ 9ನೇ ಅಧ್ಯಾಯ 27ರಲ್ಲಿ. ಅವನೇನ್ ಮಾಡ್ತಾನೆ, ಬಹುಜನರೊಂದಿಗೆ ನಯವಿನಯವಾದ ಮಾತನಾಡಿ ಮೊದಲು ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾನೆ. 7 years ನಿಮ್ಮನ್ನ ಟಚ್ ಮಾಡಲ್ಲ, ಸಮಾಧಾನವಾಗಿರಿ, ನಾನು ನಿಮ್ಮ ತಂಟೆಗೆ ಬರಲ್ಲ. ಅಥವಾ ನನ್ನ ಒಡಂಬಡಿಕೆಗೆ ಒಪ್ಪಲ್ವಾ? ನೀವು ಒಬ್ಬ ಚಕ್ರವರ್ತಿ, ನಾನು ಈ ಲೋಕದ ಅಧಿಪತಿ ಅಂತ ಒಪ್ಪಲ್ವಾ? ನೋಡಿ ನನ್ನಿಂದೆ 10 ರಾಷ್ಟ್ರ ಇದೆ, ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ದೇಶ ಉಳಿಯಲ್ಲ. ಇದೇ ತರ ತಾನೆ ಆ ಕಾಲದಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಮಾಡ್ದ, ವಿಶ್ವ ಪರ್ಯಟನೆ ಮಾಡ್ದ. ಅವಾಗ ಎಲ್ಲ ರಾಜರು ಒಪ್ಪಲಿಲ್ಲ. ಯಾರ್ಯಾರು ಅವನನ್ನ ಒಪ್ಪಲಿಲ್ವೋ, ನೀನೇ ಒಬ್ಬ ಸಾಮ್ರಾಟ, ನೀನು ವಿಶ್ವಕ್ಕೆ ನೀನು ಚಕ್ರವರ್ತಿ ಅಂತ ನಾವು ಒಪ್ಪಲ್ಲ, ನೀನ್ ಅಧೀನದಲ್ಲಿ ನಾವು ಇರಲ್ಲ ಅಂತ ಅವ್ರನ್ನೆಲ್ಲ ಯುದ್ಧ ಮಾಡಿ ಕೊಂದ. ಅದಕ್ಕೆ ಇನ್ನೊಂದು ಕುದುರೆ ಬರ್ತಾ ಇದೆ, ಕೆಂಪು ಕುದುರೆ ಹಿಂದೆ. ಇವನು ಈ ಒಂದು ಅಭಿಪ್ರಾಯದಲ್ಲಿ ಏನ್ ಮಾಡ್ದ, ಅದಕ್ಕೆ ಅವನಿಗೆ ಬಿಳಿ ಕುದುರೆ, ಅಂದ್ರೆ ಬಿಳಿ ಯಾವಾಗ್ಲೂ ಶಾಂತಿಯ ದ್ಯೋತಕ, ಅದು ಶಾಂತಿಯ ಚಿಹ್ನೆ. ಅವನು ಕೈನಲ್ಲಿ ಬಿಲ್ಲು ಮಾತ್ರ ಇತ್ತು, ಅಂದ್ರೆ ಎದುರಿಸಕ್ ಮಾತ್ರ ಬಿಲ್ ತೋರಿಸ್ತಾ ಇದ್ದ, ಬತ್ತಳಿಕೆ ಬಾಣ ಇರಲಿಲ್ಲ. ಅಂದ್ರೆ ನಾನು ಅಫೆನ್ಸ್ ಮಾಡಲ್ಲ, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ, ನಾನು ಆಯುಧವನ್ನು ಉಪಯೋಗಿಸಲ್ಲ, ರಕ್ತಪಾತ ಹರಿಸಲ್ಲ. ಅವನು ಜಯಿಸುವುದಕ್ಕಾಗಿ ಹೊರಟ, ಯಾಕೆ ಅವನಿಗೊಂದು ಕಿರೀಟವನ್ನು ಕೊಟ್ಟಿದ್ರು, ಅಲ್ಲಿಗೆ ರಾಜ, ಅವನು ಕಿಂಗ್. ಇದು ಮೊದಲನೇ ಕುದುರೆಯ ಒಂದು. ಇಲ್ಲೇನ್ ಒಂದು ಅವತಾರ ಆಗಿದೆ ಅಂದ್ರೆ, ಇದೊಂದು ಬಿಳಿ ಕುದುರೆನಾ, ಅದ್ರ ಮೇಲೆ ಒಬ್ರು ಕೂತಿದ್ರ, ಅವ್ರ ಕಿರೀಟ ಆಯ್ತಾ? ನಾನು ಇದನ್ನೆಲ್ಲ ಧೈರ್ಯವಾಗಿ ಹೇಳಬಲ್ಲೆ, ಯಾಕಂದ್ರೆ ಸುಳ್ಳು ತಪ್ಪು ಖಂಡಿಸು, ಗದರಿಸು, ಎಚ್ಚರಿಸು. ದೈವ ಪ್ರೇರಿತವಾದ ಯಾವುದೇ ವಿಷಯ, 2 ತಿಮೋಥಿ 3:16ರಲ್ಲಿ, ದೈವ ಪ್ರೇರಿತವಾದ ಯಾವುದೇ ವಿಷಯ ಉಪದೇಶಕ್ಕೂ, ಖಂಡನೆಗೂ, ನೀತಿ ಶಿಕ್ಷೆಗೂ, ತಿದ್ದುಪಾಟಿಗೂ ಉಪಯುಕ್ತವಾಗಿದೆ. ತಪ್ಪಂದ್ರೆ ತಪ್ಪು, ನೀವು ಬೈಬಲ್ ತಪ್ಪಾಗಿ ಹೇಳಿದ್ರೆ ಯಾರಾದ್ರೂ ಒಬ್ರು ಕೇಳ್ತಾರೆ, ತಪ್ಪಾಗಿ ಹೇಳ್ತಾ ಇದ್ದೀರಿ ನೀವು ಅಂತ. ಇಲ್ಲೇನ್ ಮಾಡಿದೆ ದೊಡ್ಡ ಸಂಸ್ಥೆಗಳು, ಕ್ರೈಸ್ತ ಮಂಡಳಿಲಿ, ಈ ಕುದುರೆ ಬಿಳಿನ 19ನೇ ಅಧ್ಯಾಯದಲ್ಲೂ ಸಹ ಒಂದು ಬಿಳಿ ಕುದುರೆ ಮೇಲೆ ಕ್ರಿಸ್ತನೇ ಬರ್ತಾರೆ. ಅದು 19ನೇ ಅಧ್ಯಾಯ, ಅಲ್ಲಿ ಪರಲೋಕದಿಂದ ಬರುತ್ತಾರೆ, ಅವರು ಬಿಳಿ ಕುದುರೆ ಮೇಲೆ ಬರ್ತಾರೆ. ಅವ್ರಿಗೆ ಒಂದು ಕಿರೀಟ ಅಲ್ಲ, ಅದು ಓದೋದೇ ಇಲ್ಲ, ಇದು ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು ಓದಬೇಕು. ಅವ್ರಿಗೆ ಬಹಳ ಮುಕುಟಗಳು ಕೊಡ್ತಾರೆ, ಬಹಳ ಕಿರೀಟ ಇರ್ತದೆ. ಅವ್ರ ಹತ್ರ ಬಿಲ್ಲಿರಲ್ಲ, ಅವರ ಬಾಯಿನಲ್ಲಿ ಇಬ್ಬಾಯಿ ಕತ್ತಿ ಇರ್ತದೆ. ಅವ್ರಿಗೊಂದು ಹೆಸರು ಕೊಟ್ಟಿದೆ, ದೇವರ ವಾಕ್ಯ ಅಂತ. ಇದು ಪಕ್ಕ ಕ್ರಿಸ್ತನೇ. ಇಲ್ಲಿ ಹೇಳೋದು, ಇದು ಆಂಟಿ ಕ್ರಿಶ್ಚಿಯನ್ ತಗೊಂಡೋಗಿ ಕ್ರಿಸ್ತ ಅಂತ ಹೇಳೋದು. ನನ್ನ ಹತ್ರ ಎಲ್ಲ ಪುಸ್ತಕಗಳು ಇವೆಲ್ಲ ಇದೆ, ಓದಿ. ಈ ತರ ಆದ್ರೆ ಈ ದೇವರ ಯೋಜನೆನೇ ಉಲ್ಟಾಗೋಗಲ್ವಾ? ಕ್ರಿಸ್ತನೋಗಿ ಈಗ ಉದಾಹರಣೆಗೆ ಆ ನುಗ್ಗುವಿನ ಪ್ರಭುವಿನ ಜನರು ಅಂತ ದಾನಿಯೇಲ 9:26 ಹೇಳಿದ್ರೆ, ಅದು ಆಂಟಿ ಕ್ರೈಸ್ಟ್, ಅದನ್ನೋಗಿ ಕ್ರೈಸ್ತ ಅನ್ಬಿಡೋದು. ಅಲ್ಲಿ ಆಂಟಿ ಕ್ರೈಸ್ಟ್ನೋಗಿ ಕ್ರೈಸ್ಟ್ ಅನ್ನೋದು. ಇಲ್ಲೂ ಅಷ್ಟೇನೆ, ಇವನು ಆಂಟಿ ಕ್ರೈಸ್ಟ್, ಆಂಟಿ ಮೆಸ್ಸಿಯ, ಇವನು ಕ್ರೈಸ್ತ ವಿರೋಧಿ, ಇವನನ್ನೋಗಿ ಕ್ರಿಸ್ತ ಅನ್ಬಿಡೋದು. ಯಾಕೆ? ಅಲ್ಲಿ ಬಿಳಿ ಕುದುರೆ, ಇಲ್ಲಿ ಬಿಳಿ ಕುದುರೆ. ಅದಕ್ಕೆ ಯಾಕೋಬ ಹೇಳಿದ್ದು, ಒಬ್ಬನಿಗೆ ಜ್ಞಾನವು ಕಡಿಮೆಯಾಗಿದ್ದರೆ ದೇವರಲ್ಲಿ ಬೇಡ್ಕೊಳ್ಳಿ, ದೇವ್ರ ಜ್ಞಾನ ಕೊಡ್ತಾನೆ. ಆದ್ರಿಂದ ಈ ಬಿಳಿ ಕುದುರೆ ಈಗ ಹೊರಡ್ತು. ಅವನ ಉದ್ದೇಶ ಏನಪ್ಪಾ ಅಂದ್ರೆ, ಅವನು ತನ್ನಲ್ಲಿರೋ ಸೈನ್ಯ ತಗೊಂಡು ಮೊದಲು ಇಡೀ ವಿಶ್ವದಲ್ಲಿರುವ ದೇಶಗಳನ್ನೆಲ್ಲ ಗೆದ್ದು ತಾನು ವಶಪಡಿಸ್ಕೋಬೇಕು, ತಾನು ಸಾರ್ವಭೌಮನಾಗಬೇಕು,
ತಾನು ಎಲ್ಲವನ್ನ ಜಯಿಸಿದ ಮೇಲೆ ಅವನು ಒಬ್ಬ ಸಾಮ್ರಾಟ್ನಾಗಿ ವರ್ಲ್ಡ್ ರೂಲರ್, ಇವನೊಬ್ಬನೇ ಇಡೀ ವಿಶ್ವಕ್ಕೆ ಒಬ್ಬನೇ ರಾಜ, ಒಬ್ಬನೇ ರೂಲರ್ ಇರಬೇಕು, ಆಡಳಿತಗಾರ. ಒಂದೇ ಮತ ಇರಬೇಕು, ಅವನ ಮತ. ಅವನು ಯಾವ ಕ್ರೈಸ್ತ ವಿರೋಧಿ ಇರ್ತಾನೆ ಅವನ ಮತವನ್ನ ಎಲ್ಲರೂ ಒಪ್ಕೋಬೇಕು. ಅವನೇ ವರ್ಲ್ಡ್ ರೂಲರ್ ಆದ್ರೆ ಒಪ್ಕೊಳ್ಳೇಬೇಕಲ್ಲ. ಮತ್ತೆ ಅವನ ಗುರುತನ್ನ ಹಣೆ ಮೇಲೆ ಕೈ ಮೇಲೆ ಹಾಕೋಬೇಕು. ಯಾರ್ಯಾರು ಹಣೆ ಮೇಲೆ ಅಥವಾ ತಮ್ಮ ಕೈಗಳ ಮೇಲೆ ಆ ಕ್ರೈಸ್ತ ವಿರೋಧಿ ಗುರುತು ಹಾಕೊಳ್ಳಲು ಅವ್ರಿಗೆ ಕ್ರಯ ವಿಕ್ರಯ ಇಲ್ಲ. ಗುರುತು ಹಾಕಿಸ್ಕೊಳ್ಳದೆ ಇರೋರಿಗೆ ಮರಣದಂಡನೆ ಆಗುತ್ತೆ ಅಂದ್ರೆ ಕತ್ತನ್ನು ಕುಯ್ದು ಸಾಯಿಸ್ತಕ್ಕಂಥ ಒಂದು ಮೆಥಡ್ ಇದೆ. ಸೊ ಇದೆಲ್ಲವೂ 13ನೇ ಅಧ್ಯಾಯದಲ್ಲೂ ಬರ್ಸಿಟ್ಟಿದ್ದಾರೆ. ಏನ್ ಮಾಡ್ತಾರೆ ದೇವರು? ಎಲ್ಲವನ್ನ ಒಂದೇ ಕಡೆ ಬರ್ಸಿಟ್ಟಿಲ್ಲ. ಇದರಲ್ಲಿದೆ ಏಷಯ 28ರಲ್ಲಿ, ಆಜ್ಞೆಗಳ ಮೇಲೆ ಆಜ್ಞೆ, ಆಜ್ಞೆಗಳ ಮೇಲೆ ಆಜ್ಞೆ, ಸೂತ್ರಗಳ ಮೇಲೆ ಸೂತ್ರ, ಸೂತ್ರಗಳ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆದಿಟ್ಬಿಟ್ಟಿದ್ದಾರೆ ದೇವರು. ಅದು ದೇವರ ಯೋಜನೆ. ಅದೇ ಏಷಯ 34:16ರಲ್ಲಿ ಧರ್ಮಶಾಸ್ತ್ರದಲ್ಲಿ ನೀವು ಏನು ದೇವರ ಶಾಸ್ತ್ರವನ್ನು ಹುಡುಕಿ ಓದಿರಿ, ಎಲ್ಲವೂ ಇರುವುದು, ಯಾವುದೂ ಇಲ್ಲದಿರುವುದು, ಎಲ್ಲವೂ ಜೊತೆಯಾಗಿರುವುದು ಆತನ ಬಾಯಿಂದ ಹೊರಡ್ತಲ್ಲ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಪ್ರಿಸೆಪ್ಟ್ ಆಫ್ಟರ್ ಪ್ರಿಸೆಪ್ಟ್ ಆಫ್ಟರ್ ಪ್ರಿಸೆಪ್ಟ್ ಅಂದ್ರೆ ಇಲ್ಲಿ ಸ್ವಲ್ಪ ದೇವರ ಆಜ್ಞೆಗಳು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. 28ನೇ ದೇವರು ನೋಡಿ ಯೆಶಾಯದಲ್ಲಿ ಹಂಗೆ ಹೇಳಿದ. ಹಾಗಾದ್ರೆ ಎಲ್ಲವನ್ನ ನೋಡಿ ಈಗ ನಾವು ಮಾತಾಡುವಾಗಲೂ ದಾನಿಯಲ್ಗೆ ಹೋಗ್ಬೇಕು, ಪ್ರಕರಣಕ್ಕೆ ಹೋಗ್ಬೇಕು, ಮತ್ತೆ ಹೋಗ್ಬೇಕು, ಪೌಲ ಹಿಡಿದು ನೋಡ್ಬೇಕು, ಎಲ್ಲವನ್ನ ಸೇರಿಸಿ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ನಿಧಾನಕ್ಕೆ ಹೋಗ್ತೀನಿ ಇವತ್ತು. ಇದೇನು ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತಿದ್ದಾರೆ ಅನ್ಕೋಬೇಡಿ, ಎಲ್ರಿಗೂ ಅರ್ಥ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾದ್ರೆ ಈ ಬಿಳಿ ಕುದುರೆಯ ಉದ್ದೇಶ ಏನಪ್ಪಾ ಅಂದ್ರೆ, ಈ ಕುದುರೆ ಈಗ ವಿಶ್ವ ಪರ್ಯಟನೆಗೆ, ವಿಶ್ವವನ್ನೇ ಗೆಲ್ಲೋದಕ್ಕೆ ತನ್ನ ಜೊತೆ ಇರೋ 10 ಸೈನ್ಯವನ್ನ, 10 ರಾಷ್ಟ್ರಗಳ, ಪ್ರಬಲವಾದ ರಾಷ್ಟ್ರಗಳ ಸಪೋರ್ಟು ಖುದ್ದು ಇದಕ್ಕೇನೆ ಘಟಸರ್ಪ ಸೇಟನ್ ಏನ್ ಕೊಟ್ಟಿದ್ದಾನೆ? ಬಲವನ್ನ, ಅಧಿಕಾರವನ್ನ, ಸಿಂಹಾಸನವನ್ನ ಕೊಟ್ಟಿದ್ದಾನೆ. ಇದಿಷ್ಟನ್ನು ತಗೊಂಡು ದೇಶವನ್ನು ಗೆಲ್ಲಬಹುದು ಅಂತ ಹೊರಡ್ತವ್ರು. ಈಗ ಉದಾಹರಣೆಗೆ ಒಂದು 5 ರಾಷ್ಟ್ರವನ್ನು ಮೊದಲು ಸಂಪರ್ಕ ಮಾಡ್ತಾರೆ, ನೋಡ್ತಾರೆ ಅವರು ಬಲಹೀನ ರಾಷ್ಟ್ರಗಳು ಏನಾಗ್ತವೆ. ಇಷ್ಟು ದೊಡ್ಡ ಸೈನ್ಯವನ್ನು ನಾನು ಗೆಲ್ಲಕ್ಕೆ ಸಾಧ್ಯ, ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕು, ನನ್ನ ರಾಷ್ಟ್ರದ ಜನರು ಜೀವ ಉಳಿಸೋದು ಸಾಕು, ರಾಜಿ ಮಾಡ್ಕೊಂಡು. ಸೊ ಇವನ ಸಾಮಂತ ರಾಜ ಆಗ್ತಾರೆ. ಅಲ್ಲಿ ಇವನ ಹತ್ರ 10 ರಾಷ್ಟ್ರಗಳಿರೋದು 15 ರಾಷ್ಟ್ರ ಆಗುತ್ತೆ, 20 ಆಗುತ್ತೆ, 30 ಆಗುತ್ತೆ, 40. ಈ ತರ 3.5 ವರ್ಷ ಅವನು ಯುದ್ಧದಲ್ಲಿ ಕಳೆಯುತ್ತಾನೆ. ಮೊದಲನೇ 3.5 ವರ್ಷವನ್ನ. ಈ ಮೊದಲನೇ 3.5 ವರ್ಷದಲ್ಲಿ ಇವನು ಯಾರ್ಯಾರು ಒಪ್ಪುಗಳಲ್ಲೋ ಅವ್ರನ್ನೆಲ್ಲ ಅಲ್ಲಲ್ಲೇ ಕೊಲ್ಲುತ್ತಾನೆ, ಕಾರಣ ಇಲ್ಲದೆ ಕೊಲ್ತಾನೆ, ಬುಚರಿಂಗ್, ಅವ್ರನ್ನ ವಧೆ ಮಾಡ್ತಾನೆ. ಯಾರ್ಯಾರು ಇವನು ರಾಜ ಆಗ್ತಾರೆ ಅವ್ರನ್ನ ತನ್ನ ಸೈನ್ಯ ಜೊತೆ ಸೇರಿಸ್ಕೊಂಡು ಮುಂದುವರ್ತಾ ಇರ್ತಾನೆ. ಇಡೀ ಈ ಮೊದಲನೇ 3 ವರ್ಷದಲ್ಲೇ ನಾ ಕಳೆದ ಬಾರಿ ಹೇಳಿದೆ, ಗೋಗ್ ಮಾಗೋಗ್ ಅನ್ನೋರು ಇವನು ಈ ಕಡೆ ಯುದ್ಧ ಮಾಡ್ತಾ ಇದ್ರೆ, ಆ ಗೋಗ್ ಮಾಗೋಗ್ ಅನ್ನೋದು ಇವನ ಜೊತೆ ಸೇರದೇ ಇರತಕ್ಕಂತ ರಾಷ್ಟ್ರಗಳು ಬಂದು ಎಜುಕೆಲ್ಲ 38-39 ಹೇಳ್ತಾರೆ, ಇಸ್ರೇಲ್ ಮೇಲೆ ಬೀಳ್ತಾರೆ. ಆಗ ಖುದ್ದು ಯಾವೇ ದೇವರೇ, ಸರ್ವಶಕ್ತ ದೇವರೇ ಅವ್ರನ್ನೆಲ್ಲ ಕೊಂದು ನಿರ್ಣಾಮ ಮಾಡಾಕ್ಬಿಟ್ಟು ಇಸ್ರೇಲ್ನ ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ಇಸ್ರೇಲ್ ತಿಳ್ಕೊಳ್ಳುತ್ತೆ, ಈಗ ವಿಶ್ವ ಪರ್ಯಟನೆಗೆ ಹೋಗಿರ್ತಕ್ಕಂಥ ಮಹಾನ್ ರಾಜ ಚಕ್ರವರ್ತಿ ಅವನೇ ನಮ್ಮ ಜೊತೆ ರಾಜಿ ಮಾಡ್ಕೊಂಡಿದ್ದಾನೆ 7 ವರ್ಷ ಅಂತ. ಅವರು ಆರಾಮಾಗಿದ್ರಂತೆ, ಶಾಂತಿ ಸಮಾಧಾನದಿಂದ ಹಳ್ಳಿ ಪಳ್ಳಿಗಳಲ್ಲಿ ಬಾಗಿಲಿಗೆ ಅಗಳಿ ಇಲ್ಲದೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ 38-39 ಕಳೆದ ಬಾರಿ ನಾನು ಸ್ವಲ್ಪ ಕ್ಲೂ ಕೊಟ್ಟೆ, ಅಲ್ಲಿ ಅದು ಇದ್ರು. ಸೊ ಅದು ನಡೀತೆ, ಅದು ನೀವು ಮರ್ತು ಬಿಡಿ. ಈಗ ಇವನು ಬನ್ನಿ, ಹಾಗಾದ್ರೆ ಇವನು ಹೊರಟಿದ್ದಾನೆ. ಹಾಗಾದ್ರೆ ಎಷ್ಟೋ ರಾಜ್ಯಗಳನ್ನು ಗೆದ್ದು 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 ತನ್ನ ಕಡೆಗೆ ಮಾಡಿಕೊಂಡು ತಾನೊಬ್ಬ ವರ್ಲ್ಡ್ ರೂಲರ್ ಆಗೋಕ್ಕೆ ಹೊರಟಿದ್ದಾನೆ. ಈಗ ಅದು ಮೊದಲನೇ ಒಂದು ಮುದ್ರೆ ಹೊಡೆದಾಗ ಆ ಬಿಳಿ ಕುದುರೆ ಕಾಣಿಸ್ತದೆ. ಆ ಬಿಳಿ ಕುದುರೆ ಸ್ಟೈಲ್ನಲ್ಲೇ ಹೇಳ್ಬೋದು, ಇದು ಜಯಿಸುವುದಕ್ಕಾಗಿ. ಅಲ್ಲಿ ದೇವರೇ ಬರೀತಾರಲ್ಲ, ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರವೇ ಹೊರಟನು. ಅದಾದ ಮೇಲೆ 2ನೇ ಮುದ್ರೆ ಹೊಡಿತಾರೆ. ಆತನು 2ನೇ ಮುದ್ರೆಯನ್ನು ಹೊಡೆದಾಗ 2ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು, ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೋ, ಮನುಷ್ಯರಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಕೊಲ್ಲುವವನಾಗುವಂತೆ ಮಾಡುವುದಕ್ಕೂ ಅಧಿಕಾರ ಕೊಡಲ್ಪಡ್ತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತ್ತು. ಹಾಗಾದ್ರೆ ಅವನು ಭೂಮಿಯಿಂದ ಸಮಾಧಾನ ತೆಗೆಯೋನು, ಅವನೇನ್ ಮಾಡ್ತಾನಂತೆ, ಅವನು ಕೊಲ್ಲುವುದಕ್ಕೆ ಹೊರಟ. ಹಾಗಾದ್ರೆ ಇದು 2ನೇ ಮುದ್ರೆ. 2ನೇ ಮುದ್ರೆ ಹೊಡೆದಾಗ 4 ಜೀವಿಗಳಲ್ಲಿ 1 ಜೀವಿ ಬಾ ಅಂತು.
ಎರಡನೇ ಮುದ್ರೆ ಹೊಡೆದಾಗ ಒಂದು ಕೆಂಪು ಕುದುರೆ ಬಂತು. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನ ತೆಗೆದುಬಿಡಕ್ಕೆ ಅಧಿಕಾರ ಕೊಟ್ಟಿತ್ತು. ಅದು ಭೂಮಿಯಲ್ಲಿರೋರನ್ನೆಲ್ಲ ಕೊಲ್ಲದಿಕ್ಕೆ ಅಧಿಕಾರ ಕೊಟ್ಟಿತ್ತು. ಅದರ ಕೈನಲ್ಲಿ ಏನಿತ್ತು? ಒಂದು ದೊಡ್ಡ ಖಡ್ಗ. ಈಗ ಈ ಕುದುರೆ ಬಣ್ಣ ನೋಡಿ, ಇದು ಕೆಂಪು ಕುದುರೆ. ಕೆಂಪು ಅಂದ್ರೆ ಬ್ಲಡ್, ವಾರ್, ಯುದ್ಧ. ಅದು ಯುದ್ಧಕ್ಕೋಸ್ಕರ ಬಂದಿರತಕ್ಕಂಥದ್ದು. ಅದರ ಕೈನಲ್ಲಿ ದೊಡ್ಡ ಖಡ್ಗ ಕೊಟ್ಟಿದ್ರು. ಆ ಖಡ್ಗವನ್ನ ಕೊಟ್ಟಿದಾಗ ಅದು ಭೂಮಿಯಿಂದ ಸಮಾಧಾನವನ್ನೇ ತೆಗೆದುಬಿಡಕ್ಕೆ, ಮನುಷ್ಯರನ್ನ ಕೊಲ್ಲದಿಕ್ಕೆ ಅದಕ್ಕೆ ಅಧಿಕಾರ ಕೊಟ್ಟಿತ್ತು. ಆದರೆ ಒಂದು ವೇಳೆ ಇವನು ಹೋಗ್ತಾನೆ, ಯಾವುದೋ ಒಂದು ದೇಶದವರು ರಾಜಿ ಆಗಲ್ಲ. ಉದಾಹರಣೆಗೆ ಇವನು ಅಲೆಕ್ಸಾಂಡರ್ ದ ಗ್ರೇಟ್ ವಿಶ್ವ ಪರ್ಯಟನೆ ಮಾಡಿದಾಗ ಭಾರತದ ಚರಿತ್ರೆಯಲ್ಲಿ ಒಬ್ಬ ಪುರೂರವನ್ನು ಒಪ್ಪಲ್ಲ. ನಾನು ನಿನ್ನ ಜೊತೆ ರಾಜ, ನಾನು ನಿನ್ನ ವಿಶ್ವದಲ್ಲಿ ಚಕ್ರವರ್ತಿ ಅಂತ ಒಪ್ಕೊಳ್ಳ. ಅವಾಗ ಏನಾಗ್ಬೇಕು? ಇವನು ಯುದ್ಧ ಮಾಡ್ತಾನೆ. ಇಲ್ಲೂ ಅದೇನೆ, ಬಿಳಿ ಕುದುರೆ ಮಾತು ಕೇಳದೆ ಇದ್ದಾಗ ಹಿಂದ್ಗಡೆನೆ ಕೆಂಪು ಕುದುರೆ ಇದೆ ಅಂದ್ರೆ ಅವನಲ್ಲಿರೋ ಅಷ್ಟು ಸೈನ್ಯಗಳನ್ನ ತಗೊಂಡು ಆ ದೇಶದ ಮೇಲೆ ಯುದ್ಧ ಮಾಡ್ತಾನೆ. ಭೂಮಿಯಲ್ಲಿ ಸಮಾಧಾನನೇ ಹೊರಟೋಗುತ್ತೆ. ಈಗ ನಿಮ್ಗೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ನಾವಿರ್ಲಿಲ್ಲ, ನಮ್ಮ ತಾತ ಮುತ್ತಾತರಿಂದ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಆವಾಗ ಕ್ಷಾಮ ಎಷ್ಟು, ಕೊಂದಿಗೆಲ್ಲ ಮನೆ ಬಂದು ಎಲ್ಲ ಇದ್ದಕ್ಕೆ ಹೋಗ್ಬಿಡೋರು ಗಂಡಸರೆಲ್ಲ, ಕ್ಷಾಮ ಏರ್ಪಡೋದು, ಬೆಳೆ ಮಾಡೋರಿಲ್ಲ, ತಿನ್ನಕ್ಕಿಲ್ಲ. ಆವಾಗ್ಲೇನೆ ನೋಡಿ ಈ ರೇಷನ್ ಕಾಲ ಅಂತ ಬಂದಿತ್ತು. ಈ ಡಿಪೋಗಳಲ್ಲಿ ಇದೆಯಲ್ಲ, ಈಗಲೂ ಇದೆಯಲ್ಲ ಫೇರ್ ಪ್ರೈಸ್ ಡಿಪೋಸ್ ಅಂತ, ನಮ್ಮ ಹತ್ರ ಎಲ್ಲ ರೇಷನ್ ಕಾರ್ಡ್ಗಳಿದೆಯಲ್ಲ. ತೂಕದಲ್ಲಿ ಇಷ್ಟು ಕೆಜಿ ಅಕ್ಕಿ, ಇಷ್ಟು ಕೆಜಿ ಗೋಧಿ, 2 ಕೆಜಿ ಸಕ್ಕರೆ. ರೇಷನ್ ಕಾಲ ಅವಾಗ ವರ್ಲ್ಡ್ ವಾರ್ ಟೈಮ್ನಲ್ಲಿ ಆಗಿದ್ದವೆಲ್ಲ. ಯಾಕಂದ್ರೆ ಆಹಾರನೇ ಇಲ್ಲ, ಆಹಾರದ ಕೊರತೆ, ಹಾಹಾಕಾರ. ಆವಾಗ ಅದು ಫಸ್ಟ್ ವರ್ಲ್ಡ್ ವಾರ್ನಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಈ ಪದ್ಧತಿ ಬಂತು. ಭೂಮಿಯಲ್ಲಿ ಸಮಾಧಾನ ಇರುತ್ತೆ ಯುದ್ಧ ಆಗ್ತಿದ್ರೆ. ಅದರಲ್ಲೂ ಈ ಕಾಲದಲ್ಲಿ ನಡೆಯೋ ಯುದ್ಧ ಬರೀ ಸ್ಕಡ್ ಮಿಸೈಲ್. ಮೊನ್ನೆ ನೋಡಿದ್ರಲ್ಲ ಇಸ್ರೇಲ್ಗೂ ಪ್ಯಾಲೆಸ್ಟೈನ್ಗೂ ಆದಾಗ ಸುಮ್ಮನೆ ಸ್ಕಡ್ ಮಿಸೈಲ್ಸ್ ಬಿಡೋದು. ಆ ಅಣುಬಾಂಬ್ಗಳು ಎಲ್ಲಿ ಬಂದು ಯಾವಾಗ ಬೀಳ್ತವೆ, ಏನಾಗುತ್ತೆ, ಸಿವಿಲಿಯನ್ಸ್ ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ. ಸಮಾಧಾನ ಎಲ್ಲಿರ್ತದೆ? ದಿಗಿಲು, ಭಯದಲ್ಲಿರ್ಬೇಕು. ಯುದ್ಧನೇ ಹಾಗೆ. ಅದರಲ್ಲೂ ಈಗ ಮಾಡರ್ನ್ ವೆಪನ್ಸ್ ಎಲ್ಲ ಇದೆ, ವೆಪನರಿ ಇದೆ. ಒಂದೇ ಒಂದು ಸ್ವಿಚ್ ಹಾಕಿದ್ರು ಒಬ್ರು ಹೇಳ್ತಾರೆ ವರ್ಲ್ಡ್ ವಾರ್ ಆದ್ರೆ ಭಾರತಕ್ಕೆ 2 ಅಣುಬಾಂಬ್ಗಳು ಸಾಕು, ಒಂದು ಉತ್ತರ ಭಾರತ, ಒಂದು ದಕ್ಷಿಣ ಭಾರತ ಹಾಕ್ಬಿಟ್ರೆ ಬಸ್ ಮಾರ್ಕ್. ಯಾರು ಇಲ್ಲ. ಯಾಕೆ ಆ ಪಾಯ್ಸನಸ್ ಗ್ಯಾಸ್ನಲ್ಲೇ ಎಲ್ಲ ಹಿನ್ನೆಲೆ ಮಾಡಿ ಉಸಿರು ಸಾಕು. ಸೊ ಯುದ್ಧ ಬಹಳ ಭಯಂಕರ. ಅದು ಬಹಳ ಬಿಬಿತ್ಸ. ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಹೆದರಿಕೆ ಆಗ್ತದೆ. ಆದ್ರೆ ನೋಡ್ತಾ ಇದೀವಲ್ಲ ಯುದ್ಧಗಳು. ಕ್ರಿಸ್ತನು ಹೇಳಿದ್ರಲ್ಲ ಮತ್ತಾಯ 24ರಲ್ಲಿ, ಯುದ್ಧಗಳು ಆಗುತ್ತಿರುವುದನ್ನು ನೀವು ನೋಡುವಾಗ ತಿಳ್ಕೊಳ್ಳಿ, ಇದೆಲ್ಲ ಅಂತ್ಯ ದಿನದ ಸೂಚನೆ. ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಜನಕ್ಕೆ ವಿರೋಧವಾಗಿ ಜನರು ಹೇಳುವರು. ಅಲ್ಲಲ್ಲಿ ಕ್ಷಾಮ ಬರುತ್ತೆ, ಘೋರ ವ್ಯಾಧಿ ಬರುತ್ತೆ, ಭೂಕಂಪ ಆಗುತ್ತೆ. ಈ ಒಂದು ಕೊರೋನಾದು 2ನೇ ಅಲೆ ಹೊಡ್ತಾನೆ, ತಡ್ಕೊಳಕ್ಕಾಗದೆ ಎಲ್ಲ ಮನೆಯಲ್ಲಿ ಕೂತಿದೀವಿ ನಾವು. ಸರ್ಕಾರ ಪಾಪ ಏನ್ ಮಾಡ್ತಾರೆ, ಎಷ್ಟು ಕಂಟ್ರೋಲ್ ಮಾಡ್ತಾ ಇದೆ. ಎಲ್ಲರೂ ಸಹಕಾರ ಮಾಡಿ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ವಿಶ್ವದಲ್ಲಿ ಸತ್ತೋದ್ರೆ ಇನ್ನು ಆ ದಿನಗಳಲ್ಲಿ. ಆಮೇಲೆ ಆ ಘೋರ ವ್ಯಾಧಿಗಳು ಹೇಗೆ ಬರ್ತವೆ ಅಂತ ಮುಂದೆ ಹೇಳ್ತೀನಿ. ಇದು ಒಂದೇ ಅಲ್ಲ. ಹಾಗಾದ್ರೆ ಈ 2ನೇದು ಬಂದಾಗ ಅದು ಏನಕ್ಕಾಗುತ್ತೆ ಅಂದ್ರೆ ಅದು ವಾರ್, ಅದು ಯುದ್ಧ. ಅದಕ್ಕೆ ಕೆಂಪು ಕುದುರೆ ತೋರಿಸಿದ್ರು. ಇದೆಲ್ಲ ಆಂಟಿ ಕ್ರೈಸ್ಟ್ ಮಾಡ್ತಕ್ಕಂಥ ಕೆಲಸಗಳು. 3ನೇದು ನೋಡೋಣ. ಈಗ ಆತನು 3ನೇ ಮುದ್ರೆಯನ್ನು ಹೊಡೆದಾಗ 3ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದನು. ಆಗ ಇಗೋ ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸಿತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿಸಿತು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು. ಇವೆಲ್ಲವೂ ಸಾಂಕೇತಿಕ ಮತ್ತೆ ಒಂದು ಛಾಯಾರೂಪದಲ್ಲಿ, ಒಂದು ಚಿನ್ನ ರೂಪದಲ್ಲಿ ಬರೆಸಿರ್ತಕ್ಕಂಥದ್ದು. ಒಬ್ಬ ಟೀಚರ್ ಬೇಕು, ಎಕ್ಸ್ಪ್ಲೇನ್ ಮಾಡೋದು ಬೇಕು. ಈ 3ನೇ ಕುದುರೆಯನ್ನ, 3ನೇ ಮುದ್ರೆಯನ್ನು ಹೊಡೆದಾಗ ಬಂದಿದ್ದು ಕಪ್ಪು ಕುದುರೆ. ಸೊ ಕುದುರೆ ಬಣ್ಣಗಳು ಬದಲಾವಣೆ ಆಗ್ತಾ ಇದೆ. ಈ ಕಪ್ಪು ಕುದುರೆ ಮೇಲೆ ಒಬ್ಬ ಕೂತಿದ್ದ, ಅವನ ಕೈನಲ್ಲಿ ತ್ರಾಸಿತ್ತು. ಆವಾಗ 4 ಜೀವಿಗಳಲ್ಲಿ ಒಂದು ಜೀವಿ ಕೂಗ್ತಂತೆ, 1 ರೂಪಾಯಿಗೆ 1 ಸೇರು ಗೋಧಿ, 3 ಸೇರು ಜವೆ ಗೋಧಿ ಅಂತ ಹೇಳ್ತಾನೆ. ಏನ್ ಸೂಚಿಸ್ತಿದ್ದು? ಕ್ಷಾಮ. ಇಲ್ಲಿ ವಾರ್ ಶುರು ಆಯಿತು. ಈಗ ನೀವು ಅದೇ ಹೇಳಿದ್ನಲ್ಲ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ
ಯಾವುದೇ ರೇಷನ್ಗಳ ಅಂಗಡಿಯಲ್ಲಿ ಸಿಗ್ತಿಲ್ಲ, ಎಲ್ಲ ಹೊರಗೊಟ್ಟೋಗೋದು. ಅಲ್ಲೆಲ್ಲ ಸೈನಿಕರು ಯುದ್ಧ ಮಾಡ್ತಾ ಇರ್ತಾರೆ, ಎಲ್ಲ ಹೊಟ್ಟೋಗೋದು. ಕೊನೆಗೆ ಮಟನ್ನು ಚಿಕನ್ನು ಅನ್ನೋದೇ ಗೊತ್ತಿಲ್ಲ ಜನ. ಕೊನೆಗೆ ಎಮ್ಮೆ ಗಿಮ್ಮೆನೆಲ್ಲ ಕುಯ್ಕೊಂಡು ತಿನ್ನೋರಂತ. ಕೊನೆಗೆ ಈ ಹೊಲ ಗದ್ದೆಗಳ ಸೈಡ್ನಲ್ಲಿ ಅದೇನೇನೋ ಆಮಟೆಕಾಯಿ ಆ ಕಾಯಿ ಅದು ತಿನ್ನೋರು. ಸೊಪ್ಪು ಹೊಟ್ಟೆ ಸಿಕ್ಕರೆ ಸಾಕು, ಕತ್ತೆ ಮಾಂಸನೂ ಸಿಗ್ತಿರ್ಲಿಲ್ಲ. ಅಂತ ಪರಿಸ್ಥಿತಿ ಈಗಾಗಲೇ ಬಂದು ಹೋಗಿದೆ. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಇದನ್ನ ಇಲ್ಲಿ ಒಂದು ಕುದುರೆಯಲ್ಲಿ ಕೂತು ಅವನ ಕೈನಲ್ಲಿ ತ್ರಾಸ ಕೊಟ್ಟು ₹1 1 ಸೇರು ಗೋಧಿ, 3 ಸೇರು ಜವೆ ಗೋಧಿ ಅಂದ್ರೆ ಕ್ಷಾಮವನ್ನು ಉಚ್ಚರಿಸ್ತವೆ. ಮತ್ತೆ 24 ಅದನ್ನೇ ಹೇಳಿದ್ರು, ಕ್ಷಾಮ ಬರುತ್ತೆ, ಘೋರ ಕ್ಷಾಮ. ಮತ್ತೆ ಆ ಘೋರ ವ್ಯಾಧಿ ಬರುತ್ತೆ, ಭೂಕಂಪವಾಗುತ್ತೆ. ಇದೆಲ್ಲವೂ ಜೊತೆಲಿ ಪ್ರಕೃತಿಲಿ ಆಗ್ತಾ ಇರ್ತದೆ. ಪ್ರಕೃತಿನಲ್ಲೂ ಚೇಂಜ್, ಅದು ದೇವ್ರು ಮಾಡೋ ಕೆಲಸ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ 7 ವರ್ಷವನ್ನು ಮಹಾಸಂಕಟ ಅಂತ ಯಾಕೆ ಕರೆದು ಅಂದ್ರೆ, ಒಂದು ಕಡೆ ಕ್ರೈಸ್ತ ವಿರೋಧಿಯಿಂದ ಒಂದು ಉಪದ್ರವಗಳು ಪ್ರಾರಂಭ ಆಗ್ಬಿಟ್ರೆ, ಇನ್ನೊಂದು ಕಡೆಯಲ್ಲಿ ದೇವರ ರೌದ್ರ ಆ ಕೋಪ, ಅದು ಈ ಲೋಕದ ಮೇಲೆ ಮಾಡ್ತಕ್ಕಂಥ ತೀರ್ಪು. ಅದಕ್ಕೆ ನಾನು ಹೇಳಿದೆ ಸೀಲ್ ಜಡ್ಜ್ಮೆಂಟ್, ಟ್ರಂಪೆಟ್ ಜಡ್ಜ್ಮೆಂಟ್, ಬೌಲ್ ಜಡ್ಜ್ಮೆಂಟ್, ಅದು ಹೆಸರೇ ಅದೇ ತರ. ಹಾಗಾದ್ರೆ ಈ 3ನೇ ಕುದುರೆ ಈ ಲೋಕದ ಮೇಲೆ ಬರ್ತಕ್ಕಂಥ ಒಂದು ಘೋರವಾದ ಕ್ಷಾಮವನ್ನು ಸೂಚಿಸ್ತದೆ. ಈಗ 4ನೇದಕ್ಕೆ ಬರೋಣ. ಆತನು 4ನೇ ಮುದ್ರೆಯನ್ನು ಹೊಡೆದಾಗ 4ನೇ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದನು. ಆಗ ಇಗೋ, ಬೂದಿ ಬಣ್ಣದ ಕುದುರೆಯು ಕಾಣಿಸ್ತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳನೆಂಬುವನು ಬಂದನು. ಅವನಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ, ಬರದಿಂದಲೂ, ಅಂಟುರೋಗದಿಂದಲೂ, ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಡ್ತು. ಕ್ರಿಸ್ತನ ಸಹೋದರ ಸಹೋದರಿ, ಈ 4ನೇ ಮೃಗ ಇನ್ನೂ ವಿಚಿತ್ರವಾದ ಕುದುರೆ. ಇದು 4ನೇ ಕುದುರೆ. ಇದು ಒಂದು ಬೂದಿ ಬಣ್ಣದ ಕುದುರೆ. ಬೂದಿ ಬಣ್ಣದ ವಿವರಣವಾದ ಒಂದು ಬಣ್ಣ, ಬೂದಿ ಬಣ್ಣ ಕುದುರೆ. ಇಲ್ಲಿ ಮಾತ್ರ ಅದರ ಮೇಲೆ ಕೂತಿದ್ದವನ ಹೆಸರು ಹೇಳುದು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅದರ ಹಿಂದೆ ಪಾತಾಳನೆಂಬುವನು ಬಂದನು. ಇದು ಒಂದು ಸಾಂಕೇತಿಕವಾದ ಭಾಷೆ, ಇದು ಫಿಗರ್ ಆಫ್ ಸ್ಪೀಚ್. ಇದು ಭಾಷಾಲಂಕಾರದಲ್ಲೇ ಇರೋದು. 66 ಪುಸ್ತಕವು ಭಾಷಾಲಂಕಾರ. ಅದರ ಮೇಲೆ ಕೂತಿದ್ದವನು ಹೆಸರು ಪಾತಾಳ ಅಂತ, ಅವನ ಹೆಸರು ಮೃತ್ಯು ಅಂತ. ಅವನ ಹಿಂದೆ ಇದ್ದವನು ಪಾತಾಳ ಅಂತ. ಅವನಿಗೆ ಏನ್ ಮಾಡಿದ್ರಂತೆ, ಭೂಮಿನಲ್ಲಿರ್ತಕ್ಕಂಥ ಕಾಲು ಭಾಗ ಜನನ ಕೊಲ್ಲದಿಕ್ಕೆ ಅಧಿಕಾರ ಕೊಟ್ಟಿತ್ತಂತೆ. ಯಾವುದರಿಂದ? ಕತ್ತಿಯಿಂದ, ಕ್ಷಾಮದಿಂದ, ರೋಗದಿಂದ, ಮತ್ತೆ 4ನೇದು ಯಾವುದು, ಕಾಡು ಮೃಗಗಳಿಂದ. ಭೂಮಿಲಿ 1/4 ಅಂದ್ರೆ ಮೊದಲನೇ 3.5 ವರ್ಷದಲ್ಲೇನೆ ಈ ವಿಶ್ವದಲ್ಲಿ ಕಾಲು ಭಾಗ ಜನ ಸತ್ತೋಗ್ತಾರೆ. ಇಷ್ಟು ಈಗ ನೋಡಿ. ಯಾಕಂದ್ರೆ ಒಂದು ಸಲ ಯುದ್ಧ ಆದ್ರೆ ಹೆಣಗಳು ಸಿಕ್ಕಾಪಟ್ಟೆ ಬೆಳಿತವೆ. ಒಂದ್ಸಲಿ ಎರೆಮೆಯಲ್ಲಿ ಹೇಳ್ತಾರೆ, ಆ ಹೆಣಗಳು ಹೆಂಗೆತ್ತೋದ್ರೆ ಅದು ಭೂಮಿಯ ಮೇಲೆ ಗೊಬ್ಬರವಾಗುವರು. ಅದಕ್ಕಾಗಿ ಯಾರು ಹೂಣಿಡರು, ಗೋಳಾಡರು. ನೋಡ್ರಿ, ಈ ಕೊರೋನಾದಲ್ಲೇನೆ ಆ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ, ನನ್ನ ತಂದೆದು ನನ್ನ ತಾಯಿನೂ ಸತ್ತೋಗಿದ್ದಾರೆ. ಮೊದಲನೇ ಅಲ್ಲೆಲ್ಲಿ ಎಷ್ಟು ಸಂಕಟ. ನಾನು ನೋಡಂಗಿಲ್ಲ ಅದನ್ನ. ನನ್ನ ಸ್ವಂತ ತಂದೆನು ನನ್ನ ತಾಯಿ ಸತ್ತೋಗಿದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದವನ್ನ ನಾವು ನೋಡಂಗಿಲ್ಲ, ನಮ್ಮೊಳಗೆ ಬಿಡಲ್ಲ. ಅವರೇ ತಗೊಂಡೋಗಿ ಎಲ್ಲೋ ಸುಟ್ಟು ಹಾಕೊಂಡು ಬುದ್ಧಿ ಕೊಟ್ಬಿಡೋರು. ಈಗೇನೋ ಒಂಚೂರು ಅಮೆಂಡ್ ಆಗಿ, ಇಲ್ಲ ಅವರ ಸಂಬಂಧಿಕರು ಯಾರು 2-3 ಜನ ಬರ್ಬೋದು, ಅವರ ಕ್ರಮದಲ್ಲಿ ಅಂತ್ಯಕ್ರಿಯೆ ಮಾಡ್ಬೋದು. ಎಷ್ಟೋ ಜನ ಹೋಗೋದೇ ಇಲ್ಲ, ಎದುರ್ಕೊಂಡು ಹೀಗಿಯೂ ಬೇಡ, ನಾನು ಹೋಗೋದೇ ಬೇಡ, ನಮ್ಮ ಅಪ್ಪನೇ ಆಗ್ಲಿ ಅಮ್ಮನೇ ಬೇಡ ನಂಗೆ ಅನ್ಕೊಂಡ್ರೆ ಜೀವ ಅಲ್ವೇ. ಸರಿ, ಅವರೇ ಹಾಸ್ಪಿಟಲ್ ಅಥಾರಿಟೀಸೇ ತಗೊಂಡೋಗಿ ಹೆಂಗೋ ಒಂದ್ ಕಡೆ ಅಂತ್ಯಕ್ರಿಯೆ ಮಾಡಿಬಿಟ್ರು. ಇಂಥ ಹೀನಾಯವಾದ ಪರಿಸ್ಥಿತಿ ನಾವೀಗ ಬದುಕ್ತಿದ್ದೀವಿ. ಇನ್ನು ಆ ದಿನಗಳಿಗೆ ಅದಕ್ಕೆ ಕತ್ತಿಯಿಂದಲೂ, ಅಂಟುರೋಗದಿಂದಲೂ, ಕಾಡು ಮೃಗದಿಂದಲೂ, ಕ್ಷಾಮದಿಂದಲೂ ಭೂಲೋಕದಲ್ಲಿ 1/4 ಅಂದ್ರೆ ಕಾಲು ಭಾಗದಷ್ಟು ಜನನ ಕೊಲ್ಲೋದಿಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು. ಅದಕ್ಕೆ ಅದನ್ನ ಸಾಂಕೇತಿಕ ಏನಂತ ಹೇಳಿದ್ರು, ಅದರ ಮೇಲ್ ಕೂತಿದ್ದವನ ಹೆಸರು ಮೃತ್ಯು. ಮರಣನೇ ಮೃತ್ಯು. ಅವನ ಹಿಂದೆ ಪಾತಾಳ. ಎಲ್ಲವೂ ಏನನ್ನು ಸೂಚಿಸ್ತದೆ? ಮರಣವನ್ನು ಸೂಚಿಸ್ತದೆ. ಹಾಗಾದ್ರೆ ಈ ಲೋಕದ ಅಂತ್ಯ, ನಾನು ಹೇಳಿದೆ, ಇದಕ್ಕೆ ಕ್ರಿಸ್ತನು ಹೇಳಿದ್ರು ಒಂದು ಮಹಾಸಂಕಟ ಬರುತ್ತೆ. ಸೊ ಈ 4 ಮುದ್ರೆಗಳು, 4 ಜೀವಿಗಳು ಮುಗೀತು. ಇದಿಷ್ಟು ಕೆಲಸವನ್ನು ಮಾಡ್ತಕ್ಕಂಥವನು ಯಾರಪ್ಪ ಅಂದ್ರೆ ಕ್ರೈಸ್ತ ವಿರೋಧಿ ಮಾಡ್ತಾನೆ. ಅವನಲ್ಲಿದ್ದ ಬಲ, ಅವನಲ್ಲಿರೋ ಶಕ್ತಿ, ಅವನಲ್ಲಿರೋ ಅಧಿಕಾರ. ಹಾಗಾದ್ರೆ ಅವನ ಸೈನ್ಯ ಈಗ ಬರಬರ್ತಾ ಹತ್ತಿರೋದು
20 ಆಗ್ಬೋದು, 30 ಆಗ್ಬೋದು, ಅವ್ರು ಒಂದು 100 ರಾಷ್ಟ್ರಗಳು ಅವನ ಜೊತೆ ಸೇರ್ಕೊಂಡ್ಬಿಡ್ತಾರೆ ಎದುರ್ಕೊಂಡು. ಅವನಿಗೆ ಅಧೀನ ಆಗ್ಬಿಡ್ತಾರೆ, ಅವನ್ನೇ ಒಪ್ಕೋತಾರೆ. ಆಯ್ತು ಆಯ್ತು, ನೀನೇ ಚಕ್ರವರ್ತಿ, ನಮ್ಮ ಜೀವ ಉಳ್ಕೊಂಡ್ರೆ ಸಾಕು, ನಮ್ಮ ರಾಷ್ಟ್ರದ ಜನದ ಜೀವ ಉಳ್ಕೊಂಡ್ರೆ ನೀನೇ ಚಕ್ರವರ್ತಿ. ನಿನ್ನ ಮತ ಆಯ್ತು, ಅದೇ ಮತ. ನನಗೆ ಗುರುತನ್ನು ನೀವು ಹಣೆ ಮೇಲೆ ಕೈ ಮೇಲೆ ಹಾಕೋತೀವಿ. ಈ ಮಟ್ಟಕ್ಕೆ ಸರೆಂಡರ್ ಆಗ್ಬಿಡ್ತಾರೆ ಆ 3.5 ವರ್ಷದಲ್ಲಿ. ಆದರೆ ಅವರಲ್ಲೂ ಕೆಲವರು ಇರ್ತಾರೆ, ಇಲ್ಲ, ಕ್ರಿಸ್ತನೇ ನನಗೆ ರಕ್ಷಕ, ಕ್ರಿಸ್ತನೇ ನನ್ನ ವಿಮೋಚಕ, ನಾನು ನಿನಗೆ ಸರೆಂಡರ್ ಆಗಲ್ಲ ಅಂತಕ್ಕಂಥ ರಾಷ್ಟ್ರಗಳು ಇರ್ತಾರೆ, ಜನನೂ ಇರ್ತಾರೆ. ಕ್ರೈಸ್ತ ವಿರೋಧಿಗೆ ಮಣಿದೇ ಇರ್ತಕ್ಕಂಥ ದೈವಭಕ್ತರು ಇರ್ತಾರೆ, ನೀತಿವಂತರು ಇರ್ತಾರೆ. ಅವ್ರ ಗತಿ ಏನಾಗ್ತದೆ ಅಂತ ಹೇಳಿದ್ರು ಸತ್ಯವೇದದಲ್ಲಿ, ಅವ್ರನ್ನ ಕೊಲ್ತಾನೆ, ಕತ್ತಿಯಿಂದ ಹತ ಮಾಡ್ತಾನೆ, ಅವ್ರ ಕೈನ ಹಿಂದ್ಗಡೆ ಕಟ್ಬಿಟ್ಟು ಹಿಂಗೆ ಕಡ್ಡದಲ್ಲಿ ಕುಯ್ತಾನೆ, ನಿರಪರಾಧಿಗಳು. ಆದರೆ ಅದೊಂದು ಕ್ರೂರ ಮೃಗ ಅದು. ಆದರೆ ಮುಂದಿನ ಸೀನು ಅದರಲ್ಲಿ ಗೊತ್ತಾಗಿದೆ, ಹುತಾತ್ಮರಾಗ್ಬಿಟ್ಟಿದ್ದಾರೆ, ಮಾರ್ಟರ್ಸ್ ಆಗಿದ್ದಾರೆ. ಅದು ಈ ಮೊದಲನೇ 3.5 ವರ್ಷದಲ್ಲೇ ನಡೆದೋಗುತ್ತೆ. ಈಗ 4 ಮುದ್ರೆ ಇಂದ ಆಗ್ತಕ್ಕಂಥ ಉಪದ್ರವ ಕ್ರೈಸ್ತ ವಿರೋಧಿಯಿಂದ ಆಗ್ತಕ್ಕಂಥದ್ದು. ಆದರೆ ಈಗ 5ನೇ ಮುದ್ರೆಯನ್ನು ನೋಡೋಣ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತರಾದವರ ಆತ್ಮಗಳಲ್ಲೂ ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ಒಡೆಯನೇ ನೋಡಿ, 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತರಾದವರ ಆತ್ಮಗಳಲ್ಲೂ ಯಜ್ಞವೇದಿಯ ಕೆಳಗೆ, ಇದು ದೃಶ್ಯಗಳು, ದೃಶ್ಯ. ಯೋಹಾನನ ಕಾಣಿಸ್ತಂತೆ ಒಂದು ಯಜ್ಞವೇದಿ ಇದೆ, ಅದರ ಅಡಿಯಲ್ಲಿ ದೇವರ ವಾಕ್ಯದ ನಿಮಿತ್ತವಾಗಿಯೂ ದೇವರ ವಾಕ್ಯದ ಸಾಕ್ಷಿಯ ನಿಮಿತ್ತವಾಗಿಯೂ ಹತರಾದವರು ಆ ಯಜ್ಞವೇದಿಯ ಕೆಳಗಡೆ ಸಿಕ್ಕಾಕೊಂಡಿದ್ದರಂತೆ. ಅದೊಂದು ದೃಶ್ಯ ಅಷ್ಟೇ. ಅವರು ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವ ಆತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡಿದೆಯೂ ಇರುವೆ ಎಂದು ಮಹಾಶಬ್ದದಿಂದ ಕೂಗಿದನು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿ ಕೊಡಲ್ಪಟ್ಟಿತ್ತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ಜೊತೆಗಾರರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಇದು ನೋಡಿ, ಈ ಸೀನ್ ಹೇಗಿದೆ. ಈ ದೃಶ್ಯದಲ್ಲಿ ನೋಡಿದಾಗ ಹುತಾತ್ಮರಾಗ್ಬಿಟ್ಟಿದಾರೆಲ್ಲ. ಆ ಕ್ರೈಸ್ತ ವಿರೋಧಿಯ ಮಾತನ್ನ ಕೇಳಿಲ್ಲ. ಅವನು ನನ್ನನ್ನೇ ದೇವರು ಅಂತ ಪೂಜೆ ಮಾಡೋದ್ರೆ ಒಪ್ಪಿಲ್ಲ, ನನ್ನನ್ನೇ ನೀವು ವರ್ಲ್ಡ್ ರೂಲರ್ ಅಂತ ಒಪ್ಕೊಂಡಿಲ್ಲ. ಯಾಕಂದ್ರೆ ನಿತ್ಯ ಹೋಮ ಕ್ರಿಸ್ತನು ನಮಗಾಗಿ ಆ ಯಜ್ಞವನ್ನು ಕೊಟ್ಟಿದ್ದಾರೆ. ನಮಗೆಲ್ಲವೂ ಕ್ರಿಸ್ತನ ಬಿಟ್ಟು ಇನ್ಯಾರಿಗೂ ನಾವು ನಮಿಸಲ್ಲ, ಯಾರನ್ನು ನಾವು ಅಂಗೀಕರಿಸಲ್ಲ ಅಂತ ಹೇಳಿದಾಗ ಡೆಫಿನೆಟ್ ಆಗಿ, ಆದರೆ ದೇವರು ಕೈ ಬಿಟ್ಬಿಡ್ತಾರ? ಹೌದು, ಈ 7 ವರ್ಷ ಕೈ ಬಿಡ್ತಾರೆ. ಎಲ್ಲಿದೆ ಇದು? ದಾನಿಯೇಲ 12ನೇದಲ್ಲಿ ದೇವಜನರ ಬಲವು ಸಂಪೂರ್ಣವಾಗಿ ಮುರಿದು ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ನೀವೇನು ಪ್ರಾರ್ಥನೆ ಮಾಡಿದ್ರು ಕೇಳಲ್ಲ ದೇವರು. ಅದಕ್ಕೇನೆ ಕ್ರಿಸ್ತನು ಹೇಳಿದ್ರು ನೋಡಿ, ಹಾಳು ಮಾಡುವ ಹಸಿವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಾಗ ನೀವು ನಮಗೆಲ್ಲ ನೀವು ನನಗಾಗಲಿ ನನ್ನ ತಂದೆಗಾಗಲಿ ಪ್ರಾರ್ಥನೆ ಮಾಡಿ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿಲ್ಲ. ಯೂದಾಯದಲ್ಲಿರೋನು ಅರಣ್ಯಕ್ಕೆ ಕೊಡೋಗ್ಲಿ ಅಂದ್ರು. ಅಂದ್ರೆ ಈ ಟೈಮ್ನಲ್ಲಿ ಬಚಾವಾಗ್ಬಿಡಿ, ಅವನ ಕೈಯಿಂದ ತಪ್ಪಿಸ್ಕೊಡಿ ಅಂತ ಹೇಳಿದ್ರೆ, ಅದಕ್ಕೇನೆ ದೇವಜನರ ಬರಲು ಸಂಪೂರ್ಣವಾಗಿ ಮುರಿದೋಗ್ತದೆ. ಯಾಕೆ ಅಂದ್ರೆ ಅಷ್ಟರಲ್ಲಿ ಸಭೆ ಎತ್ತಲ್ಪಟ್ಟಿರ್ತದೆ, ಸಭೆ ಹೊರಟೋಗಿರುತ್ತೆ ಪರಲೋಕಕ್ಕೆ. ಅದು ರ್ಯಾಪ್ಚರ್ ಪಾಠದಲ್ಲಿ ನಾವು ನೋಡಿದ್ವಿ. ಉಳ್ಕೊಂಡಿರೋರಿಗೆ ಈ ಸಂಕಟ ಯಾಕೆ? 2 ವಿಟ್ನೆಸಸ್ ಬರ್ತಾರೆ ಪ್ರಕರಣ ಅಂತ 11ರಲ್ಲಿ, 2 ಸಾಕ್ಷಿಗಳು. ಅವರು 3.5 ವರ್ಷ ಸತತವಾಗಿ ಅವರು ಸ್ವಾರ್ಥ ಹೇಳ್ತಾರೆ. ಅವ್ರನ್ನ ಏನು ತಡೆಯೋಕ್ಕಾಗಲ್ಲ ಆಂಟಿಕ್ರೈಸ್ಟ್ ಯಾರಿಗೂ. ಅವ್ರು ಯಾಕಂದ್ರೆ ಪರಲೋಕದಿಂದ ಬೆಂಕಿ ಬರೆಸ್ಬಿಡ್ತಾರೆ, ಮಳೆನೇ ನಿಲ್ಲಿಸ್ಬಿಡ್ತಾರೆ, ಅಂಥ ಅಧಿಕಾರ ಇರೋರು. ಆದರೆ 3.5 ವರ್ಷ ಆಗಿ ಅವ್ರ ಟರ್ಮ್ ಮುಗೀತು, ಅವ್ರ ಟರ್ಮ್. ಆಗ ಈ ಅಧೋಲೋಕದಿಂದ ಬಂದ ಮೃಗ ಅವ್ರನ್ನ ಕೊಂದು ಬಿಡ್ಲಿಲ್ವಾ? ಅವರ ಹೆಣಗಳು ಬೀದಿಲಿ ಬಿದ್ದಿತ್ತಂತೆ ಪುನರುತ್ಥಾನ ಆಗೋವರಿಗೆ. ಸೊ ಇದೆಲ್ಲವೂ ನೋಡಿದಾಗ ಅದು ಮಹಾ ಸಂಕಟದ ದಿನ. ಆ ದಿನ ಹೀಗಿರುತ್ತೆ. ಹಾಗಾದ್ರೆ ಇವರೆಲ್ಲ ಹುತಾತ್ಮರಾಗಿ ಆ ಅಡಿಯಲ್ಲಿ ಸಿಕ್ಕಾಕೊಂಡಿರೋರು ತಂದೆ ಆದ ದೇವರಿಗೆ ಈ ತರ ಪ್ರಾರ್ಥನೆ ಮಾಡಿದ್ರಂತೆ. ಏನಂತ? ಒಡೆಯನೇ, ಪರಿಶುದ್ಧನೇ, ಸತ್ಯವಂತನೂ ಆಗಿರುವಾತನೇ,
ನಾವು ನಿರಪರಾಧಿಗಳನ್ನ ಇಷ್ಟು ಕ್ರೂರವಾಗಿ ನಮ್ಮ ಹತ್ಯೆ ಮಾಡಿ ನಮ್ಮ ರಕ್ತವನ್ನು ಸುರಿಸಿ ನಮ್ಗೆ ಕೊಂದ್ರಲ್ಲ, ನೀನ್ ನಮ್ಗೆ ಯಾವಾಗ ನ್ಯಾಯ ಕೊಡ್ತೀಯ? ಆದ್ರೆ ಅವರಿಗೆಲ್ಲ ಒಂದು ಬಿಳಿ ನಿಲುವಂಗಿ ಕೊಡಲ್ಪಟ್ಟಿತ್ತಂತೆ. ಆ ಬಿಳಿ ನಿಲುವಂಗಿ ಏನ್ರಿ? ದ ರೋಬ್ ಆಫ್ ರೈಚಿಯಸ್ನೆಸ್ ಗಿವನ್ ಬೈ ಕ್ರೈಸ್ಟ್ ಅಂತ. ಅಂದ್ರೆ ಕ್ರಿಸ್ತನು ಕೊಟ್ಟಿರತಕ್ಕಂಥ ಒಂದು ಶುಭ್ರವಾದ ನೀತಿ ಎಂಬ ವಸ್ತ್ರ. ಇವರೆಲ್ಲ ನೀತಿವಂತರು ಅಂತ ಸೂಚಿಸ್ತದೆ. ಅವರಿಗೆಲ್ಲ ಒಂದು ಬಿಳಿ ನಿಲುವಂಗಿ ಅಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಸತ್ತ ಇವ್ರನ್ನ ನೀತಿವಂತರು ಅಂತ ದೇವರು ಪರಿಗಣಿಸಿ, ಆ ವಸ್ತ್ರವು ಒಂದು ಭಾಷೆ, ಅದು ಸಾಂಕೇತಿಕವಾದ ಭಾಷೆಯಲ್ಲಿ ಅವ್ರ ಡ್ರೆಸ್ ಹಂಗಿತ್ತು. ಆ ನೀತಿ ಕೊಟ್ಟು, ಅಯ್ಯೋ ಸ್ವಲ್ಪ ದಿನ ತಡ್ಕೊಳ್ಳಿ, ಯಾಕಂದ್ರೆ ಇನ್ನೂ 2 ಮುದ್ರೆಗಳಿದೆ, ಇನ್ನೂ ತುತ್ತೂರಿ ಇದೆ, ಇನ್ನೂ ಉಪದ್ರವ ಇದೆ. ಅದೇ ಹೇಳಿದ್ನಲ್ಲ, ಪ್ರಕರಣ ಅಂತ 6ರಿಂದ 19, 21 ಇರ್ತಕ್ಕಂಥ ಎಲ್ಲಾ ವಿಷಯಗಳು ನೆರವೇರ್ಬೇಕು. ಅದೆಲ್ಲ ಆಗೋವರೆಗೆ ನೀವು ಸ್ವಲ್ಪ ಸಮಾಧಾನವಾಗಿ ತಡ್ಕೊಂಡಿರ್ಬೇಕು. ಆಮೇಲೆ ನಾನು ಉತ್ತರ ಕೊಡ್ತೀನಿ. ಅವನು ಯಾರು ನಿಮ್ಮನ್ನು ಕೊಂದ್ರೋ ಅವರಿಗೆಲ್ಲ ತಕ್ಕ ಶಿಕ್ಷೆ ಕೊಡ್ತೀನಿ. ಅಲ್ಲಿವರೆಗೆ ಸ್ವಲ್ಪ ನೀವು ತಡ್ಕೋಬೇಕು. ನೋಡಿ ಹೆಂಗೆ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ, ನಿಮ್ಮ ಜೊತೆಗಾರರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರ ಕೊಟ್ಟು, ಸತ್ತ ಮೇಲೆ ದೀರ್ಘ ನಿದ್ರೆ ತಾನು ವಿಶ್ರಮಿಸ್ಕೊಂಡಿರಿ ಅಂದ್ರೆ ಈ ಕಾಲ ಹಂಗಿದೆ, ನೀವು ಅಲ್ಲಿವರೆಗಿರಿ, ನಿಮ್ ತರ ಇನ್ನು ಸುಮಾರು ಹುತಾತ್ಮರಾಗಬೇಕು ಅಂತಕ್ಕಂಥ ಒಂದು ಭಾಷೆಯಲ್ಲಿ ಅವರು ಹೇಳ್ತಾರೆ. ಹಾಗಾದ್ರೆ ಈ ಹುತಾತ್ಮರು ಯಾರು? ಹಳೆ ಒಡಂಬಡಿಕೆಯ ಭಕ್ತರ ಅಥವಾ ಈ ಆದಿ ಸಭೆ ಅಂತೀವಲ್ಲ ಅಪೊಸ್ತಲರುಗಳ? ಇಲ್ಲ, ಸಭೆ ಪೂರ್ತಿ ಎತ್ತಲ್ಪಟ್ಟುಬಿಟ್ಟಿದೆ. ಅಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಸತ್ತವರು, ಬದುಕಿರೋರು ಇಬ್ಬರನ್ನೂ ದೇವರು ಮಾರ್ಪಡಿಸಿ ತಗೊಂಡ್ಬಿಟ್ಟಿದಾರಲ್ಲ. ಅದಕ್ಕೆ 1ನೇ ಥೆಸಲೋನಿಕ 4:13 - 18 ನಾವು ಬಹಳ ಬಾರಿ ಓದ್ಬಿಟ್ಟಿದೀವಿ. ಸೊ ಈ ಹುತಾತ್ಮರು ಸಭೆ ಎತ್ತಲ್ಪಟ್ಟಿದೆ. ಯಾಕಂದ್ರೆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಜೀವದಿಂದಿರುವ ನಾವು ಅವ್ರ ಜೊತೆಗೆ ಸೇರ್ಕೊಂಡು ಅಂತರಿಕ್ಷದಲ್ಲಿ ಕ್ರಿಸ್ತ ನೋಡಕ್ ಹೋಗ್ಬಿಟ್ಟು ಅವರೆಲ್ಲ ಪರಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಈ ಟ್ರಿಬುಲೇಷನ್ ಪೀರಿಯಡ್ ನಲ್ಲಿ, ಈ ಒಂದು ಮಹಾಸಂಕಟ ದಿನದಲ್ಲಿ ಯಾರ್ಯಾರು ಉಳ್ಕೊಂಡಿದ್ರೋ ಭೂಮಿಲಿ, ಅವರು ಜೆಂಟೈಲ್ಸ್ ಆದರೂ ಸಹ ಅವರು ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರೆದಿರ್ತಾರೆ. ಮತ್ತೆ ಸಭೆ ಎತ್ತಲ್ಪಡ್ತು ಅಂತ ಮಾತ್ರಕ್ಕೆ ಸುವಾರ್ತೆ ನಿಂತೋಗಲ್ಲ. ಸುವಾರ್ತೆ ಕೊನೆಯವರೆಗೆ ಸಾರ್ತಾನೆ ಇರ್ತಾರೆ. ಅದೆಂತಾನೆ ಇವರು ಹೇಳಿದ್ರು ಕ್ರಿಸ್ತ ಮತ್ತಾಯ 24 ಸುವಾರ್ತೆ ಅಂದ್ರೆ ಪರಲೋಕದ ವಾಕ್ಯಗಳು ಭೂಮಿಯ ಕಟ್ಟ ಕಡೆಗೆವರೆಗೆ ಸಾಕ್ಷಿಗಾಗಿ ಸಾರಲ್ಪಡುವುದು. ಅಂದ್ರೆ ಪರಲೋಕ ರಾಜ್ಯದ ಸುವಾರ್ತೆ ಭೂಲೋಕದಲ್ಲಿ ಜನಾಂಗಗಳಿಗೆ, ಇಡೀ ವಿಶ್ವದಲ್ಲಿ ಭೂಲೋಕದ ಕಟ್ಟ ಕಡೆಯವರೆಗೆ, ಅಂದ್ರೆ ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣಕ್ಕೆ ಎಲ್ಲಾ ಕಡೆ ಸಾಕ್ಷಿಗಾಗಿ ಸಾರಲ್ಪಡುವುದು. ಆಗ ಅಂತ್ಯವು ಬರುವುದು. ಹಾಗಾದ್ರೆ ವಾರ್ ಆಫ್ ಅರ್ಮೆಗೆದೋನ್ ಆಗಿ, ಅಲ್ಲಿಂದ 1000 ವರ್ಷದ ಆಳ್ವಿಕೆ ಆಗಿ, ತದನಂತರ ಒಂದು ಇಟರ್ನಲ್ ಕಿಂಗ್ಡಮ್ ಅಂದ್ರೆ ಒಂದು ನಿರಂತರವಾದ ಲೋಕ ಸ್ಥಾಪನೆ ಆಗೋವರೆಗೆ ಈ ಸುವಾರ್ತೆ ನಿಲ್ಲಲ್ಲ. ಅದು ಕ್ರಿಸ್ತನ ಸುವಾರ್ತೆ. ಭೂಲೋಕದಲ್ಲಿ ಎಷ್ಟು ಜನಕ್ಕೆ ರಕ್ಷಣೆ ಆಗಬೇಕಂದ್ರೆ ಸುವಾರ್ತೆ ಕೇಳಲೇಬೇಕು. ಸುವಾರ್ತೆ ಅಂದ್ರೆ ಏನ್ರಿ? ಗ್ಲಾಡ್ ಟೈಡಿಂಗ್ಸ್. ಅದಕ್ಕೆ ಕೇಳ್ತಾನೆ, ನಿಮ್ಗೆ ರಕ್ಷಣೆ ಆಗಿದೆಯಾ ಅಂದ್ರೆ ನೀನು ಯೋಹಾನ 5:25 ಹೇಳಿರೋ ಸಹ ತಂದೆನ ಮಗನ್ನ ಸಂಪೂರ್ಣವಾಗಿ ನಂಬಿದೀಯಾ? ಮತ್ತು ಆಮೇಲೆ ಯೋಹಾನ 17:3 ನೀನು ಒಬ್ಬನೇ ಸತ್ತಿದೆಯವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಕ್ರಿಸ್ತನ್ನ ತಿಳಿದ್ರೆ ತಾನೇ ನಿತ್ಯ ಜೀವ. ಸೊ ಇವೆಲ್ಲ ಸುವಾರ್ತೆಗಳು. ಈ ಸುವಾರ್ಥ ಸಾರ್ತಾನೆ ಇರುತ್ತೆ. ಹಾಗಾದ್ರೆ ಈ ಸುವಾರ್ತೆ ಸಾರೋದಕ್ಕೆ ಸಭೆ ಎತ್ತಲ್ಪಟ್ಟರು ಸಾರ್ತಾ ಇದ್ದಾಗ ಎಷ್ಟೋ ಜನ ಜೆಂಟೈಲ್ಸು ಆ ಸುವಾರ್ತೆನ ಕೇಳಿ ಕ್ರಿಸ್ತ ನಂಬಿಕೆಯಲ್ಲಿದ್ರು. ಅವರು ಈ ಕ್ರೈಸ್ತ ವಿರೋಧಿಗೆ ಮಣಿಲಿಲ್ಲ, ಅವನಿಗೆ ಶರಣಾಗ್ಲಿಲ್ಲ, ಬದಲಿಗೆ ಹುತಾತ್ಮರಾಗೋದು. ಆ ಹುತಾತ್ಮರ ಆತ್ಮಗಳೇ ಯಜ್ಞವೇದಿ ಕೆಳಗಡೆ ಇದ್ದಿದ್ದನ್ನ ಯೋಹಾನನ್ ತೋರಿಸೋರು. ಇದು ದೇವರ ಯೋಜನೆ, ತಿಳ್ಕೊಳ್ಳಿ ಅಂತ ಹಿಂಗೆ ಮಾಡಿ. ಈಗ ಇನ್ನೊಂದು ಮುದ್ರೆ ನೋಡ್ಬಿಟ್ಟು ಸಾಧ್ಯವಾದರೆ ನಮ್ಮ ಪಾಠವನ್ನು ಮುಗಿಸ್ಕೊಳ್ಳೋಣ. ಯಾಕಂದ್ರೆ ಕಳೆದ ಬಾರಿ 2 ಗಂಟೆ ಮಾತು ಬಿಟ್ಟಿದೆ, ಈ ಸಲ 1 ಗಂಟೆ ಸಾಕು ಅನ್ನಿಸ್ತಾ ಇದೆ ನಾನು. ಯಾಕಂದ್ರೆ ಇನ್ನು ಮುಂದೆ ಹೇಳೋದು ಬಹಳಷ್ಟು ಇದೆ. ಈಗ 6ನೇ ಮುದ್ರೆ. ಆತನು 6ನೇ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು. ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತ್ತು.
ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಕದಲಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಶ್ರೇಷ್ಠಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟದ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದ್ರು. ಇದು ಆಗಿದ್ದು ದೇವರ ಕಡೆಯಿಂದ. 4 ಮುದ್ರೆ ಆಂಟಿಕ್ರೈಸ್ಟ್ಗಳಿಂದ ಉಪದ್ರವಗಳಾಯಿತು. ನಾ ಆಗಲೇ ಹೇಳಿದೆ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವಿಕೋಪಗಳು, ಕ್ಯಾಟಸ್ಟ್ರಫಿ ಅಂದ್ರೆ ಪ್ರಕೃತಿಲಿ ಹಿಂಗಾದ್ರೆ ಏನಾಗೋದು? ದೊಡ್ಡ ದೊಡ್ಡ ಭೂಕಂಪಗಳು. ಮುಂದೆ ಬರ್ತೀವಿ, ಆನೆಕಲ್ಲಿನ ಮಳೆ. ಒಂದೊಂದು ಕಲ್ಲಿನ ಗಾತ್ರ 4 ಮಣ ತಲೆ ಮೇಲೆ ಬಿದ್ರೆ ಏನಾಗಬೇಕು? ಅದು ಮುಂದೆ ನೋಡೋಣ ತುತ್ತೂರಿಗಳು ಇದ್ದಾಗ. ಅಂದ್ರೆ ಈ ಮಹಾಸಂಕಟದ ತೀವ್ರತೆ ಹೇಗೆ ಹೆಚ್ಚಾಗ್ತಾ ಇದೆ. ಈಗ ನಾವು 6ನೇ ಮುದ್ರೆಗೆ ಬಂದಾಗ ಭೂಲೋಕದಲ್ಲಿ ಒಂದು ಮಹಾಭೂಕಂಪ ಆಗೋಯ್ತು. ಸೂರ್ಯ ಕಪ್ಪಾಗೋದ್ನಂತೆ, ಚಂದ್ರ ಬೆಳಕು ಕೊಡ್ಲಿಲ್ವಂತೆ, ನಕ್ಷತ್ರಗಳು ಈ ಹತ್ತಿ ಮರ ಅಲ್ಲಾಡಿಸಿದಾಗ ಹತ್ತಿ ಮರಗಳು ಪದ 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 ಬಿದೋಗ್ತವಲ್ಲ, ಆ ತರ ನಕ್ಷತ್ರಗಳೆಲ್ಲ ಬಿದ್ದುವಂತೆ. ಆ ಭೂಕಂಪದ ಆದಾಗ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಜನಗಳ ಮೇಲೆ ಬೀಳಕ್ ಶುರು ಆಯ್ತಂತೆ. ಹಾಗಾದ್ರೆ ದೊಡ್ಡ ದೊಡ್ಡ ಭೂಕಂಪ ಆಗೋದಾಗ ಬೆಟ್ಟಗಳೆಲ್ಲ ಕದಲು ಬಿಡ್ತವೆ. ಎಂತೆಂಥ ಅನಾಹುತಗಳಾಗ್ಬೋದು. ಆವಾಗ ಸ್ವತಂತ್ರರು, ಹಣವಂತರು, ದೊಡ್ಡವರು, ಚಿಕ್ಕವರು, ಭೂರಾಜರು ಗವಿಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೊತ್ಕೊಂಡು, ಬಂಡೆಗಳೇ ನಮ್ಮನ್ನು ಬಂದು ಮುಚ್ಕೊಳ್ಳಿ, ಬೆಟ್ಟಗಳೇ ನಮ್ಮನ್ನು ಮುಚ್ಕೊಳ್ಳಿ, ಸಿಂಹಾಸನದಲ್ಲಿ ಕೂತಿರುವ ಆತನ ಕೋಪಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನ ಬಚಾವ್ ಮಾಡಿಬಿಡಿ, ಅವರ ಕೋಪದಿಂದ ನಮ್ಮನ್ನ ರಕ್ಷಣೆ ಕೊಡಿ ಅಂತ ನಿರ್ಜೀವ ವಸ್ತುಗಳಿಗೆ ಬೇಡದ್ರಂತೆ. ಅದರಲ್ಲಿ ಯಾರ್ಯಾರಿದ್ದಾರೆ? ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಸರ್ವಶಕ್ತ ದೇವರ ರೌದ್ರ ಕೋಪ, ಅದೇ ಜಡ್ಜ್ಮೆಂಟ್ ಆಗ್ತಾ ಇದೆ ಭೂಲೋಕಕ್ಕೆ. ಯಜ್ಞದ ಕುರಿಯಾದ ಆತ ಅಂದ್ರೆ ಕ್ರಿಸ್ತನ ಕೋಪ. ಹೌದು, ಎಷ್ಟೋ ಕಡೆ ಇದೆ ಯಜ್ಞದ ಕುರಿಯಾದ ಆತನ ಕೋಪದ ದಿನಗಳು, ದೇವರ ರೌದ್ರದ ದಿನ. ಇದೆಲ್ಲ ಈ ಕರ್ತನ ದಿನ. ಇದು ಈ 7 ವರ್ಷ, ಈ ಮಹಾಸಂಕಟ ದಿನ. ಅವುಗಳನ್ನ ಕೇಳಿದ್ರಂತೆ. ಅಲ್ಲಿಗೆ ಒಂದು ಕಡೆ ಕ್ರೈಸ್ತ ವಿರೋಧಿಯ ಉಪದ್ರವ, ಒಂದು ಕಡೆ ಈಗ ನಾವು ನೋಡಿದ್ವು 4 ಮುದ್ರೆಗಳಲ್ಲಿ. ಇನ್ನೊಂದು ಕಡೆ ದೇವರು ಪ್ರಕೃತಿಲಿ ಆಗ್ತಕ್ಕಂಥ ವ್ಯತ್ಯಾಸಗಳು. ಅದು ಕಲ್ಲಿನ ಮಳೆ ಇರ್ಬೋದು, ಆನೆಕಲ್ಲು ಮಳೆ ಇರ್ಬೋದು, ಭೂಕಂಪ ಆಗ್ಬೋದು. ಒಂದು ಕಡೆ ಸೂರ್ಯನೇ, ಅದನ್ನ ಹಿಂದೇನೂ ಹೇಳಿದ್ದಾರೆ. ಹಿಂದೇನು ಹಳೆ ಒಡಂಬಡಿಕೆಯಲ್ಲೂ ಈ ದಿನಗಳ ಬಗ್ಗೆ ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಅಲ್ಲೂ ಹೇಳಿದ್ದಾರೆ ನೋಡಿ. ಉದಾಹರಣೆಗೆ ಯೋವೇಲ 2:30-31 ಹಳೆ ಒಡಂಬಡಿಕೆಯಲ್ಲಿ ಯೋವೇಲ 2:30-31 ಯಾವೆಯ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳು ರಕ್ತ, ಬೆಂಕಿ, ಧೂಮಸ್ತಂಭ ಉತ್ಪಾದಗಳನ್ನು ಉಂಟು ಮಾಡುವನು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಇದು ಯೋವೇಲ. ಅದೇ ತರ ಮತ್ತಾಯ 24-29 ಆ ದಿನಗಳ ಸಂಕಟ, ಅಂದ್ರೆ ಕ್ರಿಸ್ತನೇ ಹೇಳಿರೋ ಪ್ರವಾದನೆ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವುವು, ಆಕಾಶದ ಶಕ್ತಿಗಳು ಕದಲುವುವು. ಹಾಗಾದರೆ ಕ್ರಿಸ್ತನ ಸಹೋದರರೇ, ಇದನ್ನೆಲ್ಲ ನಾವು ನೋಡಿದಾಗ ಇದು ಹಳೆ ಒಡಂಬಡಿಕೆಯಲ್ಲೂ ಕೆಲವು ಕಡೆ ಬರೆದಿಟ್ಟಿದ್ದಾರೆ. ಇನ್ನೊಂದು ಕೊನೆ ವಚನ ಒಂದು ಓದ್ತೀನಿ. ಅದು ಯಾವುದಪ್ಪ ಅಂದ್ರೆ ಏಷಯ 13:9-14 ಬಹಳ ವಿಷಯಗಳು ಇದರಲ್ಲಿ ಅಡಕವಾಗಿದೆ. ಈಗ ಯಾವೆಯ ದಿನವೂ ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ಆಕಾಶದ ತಾರೆಗಳು, ನಕ್ಷತ್ರ ರಾಶಿಗಳು ಬೆಳಗವು, ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶನು. ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ, ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ, ಭಯಂಕರ ಹೆಮ್ಮೆಯನ್ನು ತಗ್ಗಿಸಿ, ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಓಫೀರ್ನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು. ಇದಕ್ಕಾಗಿ ಸೇನಾಧೀಶನಾದ ಯಾವೆಯು ಕೋಪೋದ್ರೇಕವು, ತೀಕ್ಷ್ಣ ರೋಷವು ಮಸಗುತ್ತಿರುವ ದಿನದಲ್ಲಿ ಯಾವೆ ಎಂಬ ನಾನು ಆಕಾಶ ಮಂಡಲವನ್ನು ನಡುಗಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸುವೆನು.
ಇಂಥ ಭಯಂಕರವಾದ ಯೆಶಾಯದಲ್ಲಿ ಬರೆಸಿಟ್ಟಿದ್ದಾರೆ. ಅದು ದೇವರ ಕೋಪದ ದಿನವಂತೆ, ಆತನು ತೀರ್ಪು ಮಾಡುವ ದಿನವಂತೆ. ಆ ದಿನ ಅಷ್ಟು ಭಯಂಕರವಾಗಿರುತ್ತೆ ಅಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಅದರ ನೆರವೇರಿಕೆಯನ್ನು ನಾವು 6ನೇ ಅಧ್ಯಾಯದಲ್ಲಿ ನಾವು 6ನೇ ಮುದ್ರೆ ಹೊಡೆದಾಗ, ಈಗ 6 ಮುದ್ರೆಗಳನ್ನ ನಾವು ಧ್ಯಾನ ಮಾಡಿದ್ದೀವಿ. ಈಗ 6ರಿಂದ 7ನೇ ಮುದ್ರೆ ಹೊಡೆಯುವಾಗ ಮಧ್ಯದಲ್ಲಿ ಬೇರೆ ವಿಷಯಗಳನ್ನ ದೇವರು ಪ್ರಕಟಣಾ ಗ್ರಂಥದಲ್ಲಿ ಸೇರಿಸಿದ್ದಾರೆ. ಈ ಪ್ರಕಟಣಾ ಗ್ರಂಥ ಒಂದು ಕಾನ್ಸಿಕ್ಯೂಟಿವ್ ಆರ್ಡರ್ ಆಗಿ ಬರೆದಿಟ್ಟಿಲ್ಲ. ಪ್ರಕಟಣಾ ಗ್ರಂಥ ಆದ್ಮೇಲೆ ಒಂದಾದ್ಮೇಲೆ ಒಂದು ಸಮಯ ನೋಡ್ಕೊಂಡು ಮಾಡಿಲ್ಲ, ಕ್ರಮಾನುಗತವಾಗಿ ಮಾಡಿಲ್ಲ, ಕಾನ್ಸಿಕ್ಯೂಟಿವ್ ಆಗಿ ಮಾಡಿಲ್ಲ. ಒಟ್ಟಾರೆ ಅದೇ ಹೇಳಿದ್ನಲ್ಲ ಆಗ್ಲೇ ಯೆಶಾಯ 28ರಲ್ಲಿ, ಆಜ್ಞೆಗಳ ಮೇಲೆ ಆಜ್ಞೆ, ಸೂತ್ರಗಳ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಆ ಥರ ಮಾಡಿದ್ದಾರೆ. ಅದರಿಂದ ಅಲ್ಲಿ ಇಲ್ಲಿ ಹುಡುಕಿ ಓದ್ಬೇಕು. ಅದೇ ತರ ಪ್ರಕಟಣಾ ಗ್ರಂಥವನ್ನ ಯಾರಾದರೂ ಒಂದು ಕಡೆಯಿಂದ ಬರೆದಿದ್ದಾರೆ ಏನೇನು ನಡೆಯುತ್ತೆ ಅಂತ ಅಂದ್ರೆ ಹಂಗಿಲ್ಲ ಅಲ್ಲಿ. ಯಾಕಂದ್ರೆ ನೋಡಿ, ಇಲ್ಲೆಲ್ಲ ಮುದ್ರೆಗಳು ಹೊಡಿತಾ ಇದಾರಲ್ಲ, ಇದೇ ಕ್ರೈಸ್ತ ವಿರೋಧಿ ಸಮಯ. ಕ್ರೈಸ್ತ ವಿರೋಧಿ ಬಗ್ಗೆ 13ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ. ಕ್ರೈಸ್ತ ವಿರೋಧಿ ಯಾರು, ಸುಳ್ಳು ಪ್ರವಾದಿ ಯಾರು. ಆದ್ರಿಂದ ನಾವು ಅದನ್ನ ಓದಕ್ಕಾಗಲ್ಲ. ಒಟ್ಟಾರೆ ದೇವರ ಯೋಜನೆಯನ್ನ ತಿಳ್ಕೊಳ್ಳೋದು. ಈಗ ಈ 6ನೇ ಮುದ್ರೆ ಹೊಡೆದು 7ನೇ ಮುದ್ರೆ ಹೊಡೆಯುವಾಗ ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ ಅಲ್ಲಿ ದೇವರು ಇಸ್ರೇಲ್ನಲ್ಲಿ 1,44,000 ಜನವನ್ನ ಆರಿಸ್ಕೊತಾರೆ. ಇಸ್ರೇಲ್ನಲ್ಲಿ ಇರ್ತಕ್ಕಂಥ 12 ಕುಲಗಳಲ್ಲಿ ರೂಬೇನು, ಸಿಮಿಯನು, ಇಸ್ಸಾಕರು, ಆತರ 12 ಗೋತ್ರಗಳಲ್ಲಿ 12,000 ಜನವನ್ನ ಆರಿಸ್ಕೋತಾರೆ. ಯಾಕಂದ್ರೆ ಇಡೀ ವರ್ಲ್ಡ್ಗೆ, ಇಡೀ ವಿಶ್ವಕ್ಕೆ ದೇವರ ವಾಕ್ಯ ಸಂದೇಶ, ಸುವಾರ್ತೆ ಸಾರಬೇಕಾಗಿದೆ. ಇದು ಅಂತ್ಯ. ಇನ್ನೇನು ಇದಾದ್ಮೇಲೆ ಸುವಾರ್ತೆಯಲ್ಲಿ ಜನಗಳು ರಕ್ಷಣೆ ಹೊಂದೋದು ಕಷ್ಟ. ನೀನ್ ರಕ್ಷಣೆ ಹೊಂದ್ಕೊಳಕ್ ಒಂದು ಲಾಸ್ಟ್ ಚಾನ್ಸು. ಅದಕ್ಕೆ ಇವರು ಬೇರೆ ಬರ್ತಾರೆ, 2 ವಿಟ್ನೆಸಸ್ ಅಂತ ಪ್ರಕಟಣೆ 11ನೇ ಅಧ್ಯಾಯ. ಅದರ ಜೊತೆಗೆ 1,44,000 ಈಗಿರ್ತಕ್ಕಂಥ ಇಸ್ರೇಲ್ನಲ್ಲೇ ಹುಡುಕಿ ಸಜ್ಜನರು, ನೀತಿವಂತರು, ಪವಿತ್ರಾತ್ಮ ಪ್ರೇರಿತವಾಗಿ ಸ್ವಾರ್ಥ ಸಾರ್ತಕ್ಕಂಥ 1,44,000 ಜನ ಆರಿಸಿ. ಎಷ್ಟೋ ಜನ ಕೇಳಿದ್ರು, ಅವರವ್ರಿಗೇನು ಇದೆಲ್ಲ ಕುಲ ಗೋತ್ರ ಎಲ್ಲ ಗೊತ್ತಾ? ರೂಬೇನ್ ಕುಲ ಯಾರು ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಗೊತ್ತಿಲ್ವಾ ಯಾವ ಕುಲದಲ್ಲಿ ಯಾರ್ಯಾರಿದ್ದಾರೆ ಇಸ್ರೇಲ್ನಲ್ಲಿ? ರೂಬೇನ್ ಕುಲ, ಇಸ್ಸಾಕರ್ ಕುಲ, ಯಹೂದ ಕುಲ, ಲೇವಿ ಕುಲ, 12 ಗೋತ್ರದಿಂದ 12,000 ಹಂಚ್ಕೋತಾರೆ. ಇದನ್ನ ಹೋಗ್ಬಿಟ್ಟು ಕೆಲವು ಸಭೆಗಳು ಇವರೇ ಅಂತ ಸಭೆ, 1,44,000 ಸಭೆ ಯಾವಾಗ ಪ್ರಾರಂಭ ಆಗೋದು? ಹೋಗ್ಲಿ, ಅಲ್ಲಿರೋ ಲಿಟ್ರೇಚರ್ ಏನು? ಪ್ರಕಟಣೆ ಅಂತ 7ನೇ ಅಧ್ಯಾಯದಲ್ಲಿ 1,44,000 ಯಾರಿಂದೆಲ್ಲ ಆದ್ರೆ ಮಹಾಸಮೂಹ ಇದೆ ತಾನೆ. ಅಲ್ಲಿರೋ ಸಾಹಿತ್ಯವನ್ನೇ ನೀನ್ ಬೇರೆ ಮಾಡೋದ? ಇದೇ ಎಡವಟ್ಟು ಈ ಕ್ರಿಸ್ತರಲ್ಲಿ. ಈ ಅಭಿಪ್ರಾಯಗಳು ತಮ್ಮ ಸ್ವಂತ. ಅದಕ್ಕೆ ಒಂದ್ ಕಡೆ ಇವ್ರು ಹೇಳಿದ್ರು, ಜ್ಞಾನಿಯಾದ ಸಾಲಮನ್, ಡೋಂಟ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ನೀನು ನಿನ್ನ ಸ್ವಂತ ಅಭಿಪ್ರಾಯವನ್ನ ನೀನು ನೆಚ್ಕೊಂಡು ನೀನು ಇಷ್ಟ ಬಂದಂಗೆ ಮಾಡಬೇಡ. ಈಗ ಕ್ರೈಸ್ತ ಮತ ಹಾಳಾಗಿರೋದೇ ಅದರಿಂದ. ತನ್ನ ಸ್ವಂತ ಅಭಿಪ್ರಾಯ, ತನ್ನ ಸ್ವಂತ ಪ್ರತಿಷ್ಠೆ, ಅಥವಾ ಅವರಲ್ಲಿ ಯಾರೋ ಒಬ್ಬ ಲೀಡರ್ಸ್ ಇರ್ತಾರೆ, ಆ ಸಭೆನ ಸ್ಥಾಪನೆ ಮಾಡಿರ್ತಾರೆ. ಅವ್ರು ಆ ಕಾಲದಲ್ಲಿ ಏನೋ ಬರೆದಿಟ್ಟು ವ್ಯಾಲ್ಯೂಮ್ಸ್ ಬರೆದಿರ್ತಾರೆ, ಅದನ್ನ ಇತ್ಕೊಳ್ಳೋದು, ಅದನ್ನೇ ಓದೋದು. ನಮ್ಮ ಹತ್ರ ವಿತಂಡವಾಗಿ ವಾದಿಸೋದು. ಅಥವಾ ನಾವು ಸರಿಯಾಗಿ ಸ್ಟ್ಯಾಂಡರ್ಡ್ ಆಗಿ ನಿಂತುಬಿಟ್ರೆ ಓಡ್ಬಿಡೋದು, ಪಲಾಯನವ, ನಿಮ್ಮ ಹತ್ರ ಮಾತಾಡಲ್ಲ ನಾವು. ಒಂದು ಮೈದಾನದಲ್ಲಿ, ಯಾವ್ದಾದ್ರು ಒಂದು ದೊಡ್ಡ ಮೈದಾನ, ಯಾವ ಭಾಗದಲ್ಲಾಗ್ಲೂ ಒಂದು ಮೈದಾನದಲ್ಲಿ ಒಂದು ಡಿಬೇಟ್ ಇಟ್ಕೊಳ್ಳಿ ನೋಡೋಣ ಈ ವಿಷಯಕ್ಕೆಲ್ಲ. 1,44,000 ಸಭೆನಾ? ಕ್ರೈಸ್ತ ವಿರೋಧಿ ಯಾರು? ಪುನರುತ್ಥಾನ ಹೇಗಾಗುತ್ತೆ? ಜಡ್ಜ್ಮೆಂಟ್ ಹೇಗಾಗುತ್ತೆ? ಯಾರು? ಅದೇ ಹೇಳಿದ್ನಲ್ಲ ಅಲ್ಲಿ ಯೆಶಾಯ 1:18 ಕಮಾನ್ ಲೆಟ್ ಅಸ್ ರೀಸನ್ ಟುಗೆದರ್, ಬನ್ನಿರಿ ನಾವು ವಾದಿಸುವ ಅಂದ್ರೆ ಯಾರು ವಾದಕ್ಕೆ ಬರಲ್ಲ. ಅವನೊಂದು ಪ್ರತಿಷ್ಠೆ ಅವನು ಮುಖ್ಯ ಆಗ್ಬಿಡುತ್ತೆ, ಸ್ವಲ್ಪನೂ ತಗ್ಗಿಸ್ಕೊಳ್ಳಲ್ಲ. ಆಯ್ತಪ್ಪ, ನೀ ಎಲ್ಲಾದ್ರೂ ಕರೆ ಮಾತಾಡೋಣ ಅಂತ ಯಾರು ರೆಡಿ ಇಲ್ಲ. ಅವ್ರು ನಮ್ಮನ್ನ ಶತ್ರುಗಳ ತರ ನೋಡ್ತಾರೆ. ಒಬ್ಬ ಕ್ರಿಶ್ಚಿಯನ್ ಇನ್ನೊಬ್ಬರನ್ನ ಶತ್ರು ತರ ನೋಡ್ತಾನೆ. ಈ ಸಭೆಯನ್ನು ಅವನನ್ನ ಹೀಯಾಳಿಸ್ತಾನೆ, ಅವನ ಸಭೆ ನೀವು ಕ್ರಿಸ್ತ ಏನೇ ಹೇಳಿದ್ರು. ನಾನು ನಿಮ್ಗೊಂದು ಹೊಸ ಆಜ್ಞೆನ ಕೊಡ್ತೀನಿ. ಆ ಹೊಸ ಆಜ್ಞೆ ಏನಪ್ಪಾ ಅಂದ್ರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸೋದ್ ನೋಡಿನೇ ಜನಗಳು ನಿಮ್ಮನ್ನು ನೋಡ್ಬಿಟ್ಟು ಇವರು ಕ್ರಿಸ್ತನ ಶಿಷ್ಯರು ಅಂತ ತೀರ್ಮಾನಕ್ಕೆ ಬರ್ತಾರೆ. ಯಾಕಂದ್ರೆ ನಿಮ್ಮ ನಡವಳಿಕೆ ಅದೇ ತರ ಇದೆ. ಮತ್ತೆ 6ರಲ್ಲಿ ಹೇಳ್ತಾರೆ, ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಜನರು ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ತಂದೆಯಾದ ದೇವರನ್ನು ಕೊಂಡಾಡ್ತಾರೆ. ಎಂತ ಜನ ಕ್ರೈಸ್ತರು! ಎಷ್ಟು ಪ್ರೀತಿ ಇದೆ ನೋಡಿ, ಅವರಲ್ಲೆಲ್ಲ ಒಳ್ಳೆ ಗುಣಗಳಿದೆ. ಈ ತರ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ತಪ್ಪಾಗಿ ಬೋಧನೆ ಮಾಡ್ಕೊಂಡು, ಇವನ್ ಸಭೆ ಕಂಡ್ರೆ ಅವನಿಗಾಗಲ್ಲ, ಅವನ್ ಸಭೆ ಕಂಡ್ರೆ ಇವನಿಗಾಗಲ್ಲ, ಅಲ್ಲಿ ಹೋಗ್ಬೇಡ ಅಂತ ಇವನು ಹೇಳ್ಕೊಡ್ತಾನೆ, ಇಲ್ಲಿ ಹೋಗ್ಬೇಡ ಅಂತ ಅವನು ಹೇಳ್ಕೊಡ್ತಾನೆ, ಯಾವ್ದಾವ್ದೋ ಹೆಸರಿಡಿದು ಕರೀತಾನೆ ಅವ್ರನ್ನ. ಈ ತರ ಒಂದು ಪರಿಸ್ಥಿತಿ ಇದೆ. ಅದು ಹೇಳಿದ್ದಾರೆ, ಕ್ರಿಸ್ತನು ಹೇಳಿದ್ದಾರೆ, ನಾನು ನಿಮ್ಮ ಕುಟುಂಬದಲ್ಲೇ ನಾನು ಸಮಾಧಾನ ತರಕ್ಕೆ ಬಂದಿಲ್ಲ, ನಾನು ಖಡ್ಗವನ್ನ ಹಾಕಲು ಬಂದಿದ್ದೇನೆ. ಇದೆ ಅಲ್ವಾ? ಕ್ರಿಸ್ತನು ಹೇಳಿದ್ರು, ನಿಮಗೆ ನಾನು ಸಮಾಧಾನ ತರಕ್ಕೆ ನಾ ಬಂದಿಲ್ಲ,
ನಾನು ಸಮಾಧಾನ ಕೊಡಕ್ ಬಂದಿಲ್ಲ, ನಿಮ್ಮಲ್ಲಿ ಖಡ್ಗವನ್ನು ಹಾಕಲು ಬಂದಿದ್ದೇನೆ ಅಂತ. ಅದು ದೇವರ ಚಿತ್ತವೇ. ಖಡ್ಗ ಹಾಕೋದು ಅಂದ್ರೆ ಏನು? ಡಿವೈಡಿಂಗ್. ಕ್ರಿಸ್ತರಲ್ಲಿ ಕೋಟಿಗಟ್ಟಲೆ ಸಭೆಗಳು ಡಿವೈಡ್ ಆಗ್ಬಿಡ್ತವೆ. ಇರೋದು ಮಾತ್ರ ಒಂದೇ ವೇಳೆ, ಒಂದೇ ಒಂದೇ. ಸೊ ಇದು ನಾನು ಪ್ರತಿ ಸಲ ಹೇಳ್ತೀನಿ, ಯಾಕಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಪ್ರೀತಿ ಇರಲಿ. ಒಬ್ಬರೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಕ್ರಿಸ್ತ ನಮಗೆಲ್ಲ ನಿತ್ಯ ಜೀವ ಪಡ್ಕೋಣ. ಇಷ್ಟೆಲ್ಲ ನಾವು ಸುವಾರ್ತೆ ಕೇಳಿ ಎರಡನೇ ಮರಣಕ್ಕೆ ಹೋಗ್ಬಿಟ್ರೆ ಬೆಂಕಿ ಗಂಧಗಳ ಕೆರೆ. ಅದು ಎರಡನೇ ಮರಣ ಅಂತ 20ನೇ ಅಧ್ಯಾಯದಲ್ಲಿ ಹೇಳಿದೆ. ಈಗ ವಿಷಯಕ್ಕೆ ಬರೋಣ. 1,44,000 ಆರಿಸ್ಕೋತಾರೆ. ಅವರು ಇಡೀ ವಿಶ್ವದಲ್ಲಿ ದೇ ಆರ್ ಎವಾಂಜಲಿಸ್ಟ್. ಅವರು ಸುವಾರ್ತೆ ಸಾರ್ತಾರೆ, ಮನೆ ವಾರ್ತಿಕರಾಗಿರ್ತಾರೆ. ಅವರು ಮುಂದೆ ಇದಕ್ಕೆ ಬರ್ತಾರೆ, ಮಿಲೇನಿಯಂ ಬರ್ತಾರೆ, ಕ್ರಿಸ್ತನ 1000 ವರ್ಷದಲ್ಲಿ. ಅವ್ರ ಜೊತೆಗೆ ಯಾರಿಂದಲೂ ಆದ್ರೂ ಎಣಿಸಲಾರದ ಒಂದು ಮಹಾಸಮೂಹ ಅಂತಕ್ಕಂಥ ಒಂದು ಸಂತತಿಯವ್ರನ್ನ ದೇವರು ಸೆಲೆಕ್ಟ್ ಮಾಡ್ತಾರೆ. ಅವರೆಲ್ಲ ಹುತಾತ್ಮರಾಗ್ಬಿಡ್ತಾರೆ. ಈಗ ಆ ವಿಷಯ ನಾನು ತಗೊಂಡ್ರೆ ಇನ್ನೂ 1 ಗಂಟೆ ಬೇಕು. ಕಳೆದ ಬಾರಿ ನಾನು ಈ ಥರ ಮಾತಾಡ್ತಾ 2 hours ಆಗೋಯ್ತು. ಅದರಿಂದ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಸೊ ಬರೋ ವಾರದಲ್ಲಿ ನಾವು 6ನೇ ಮುದ್ರೆ ಹೊಡೆದ ಮೇಲೆ 7ನೇ ಮುದ್ರೆ ಮಧ್ಯದಲ್ಲಿ 1,44,000 ಯಾರು, ಅವ್ರ ಕೆಲಸ ಏನು, ಯಾರಿಂದಲಾದರೂ ಎಣಿಸಲಾರದು ಮಹಾಸಮೂಹದವರು ಯಾರು, ಅವರ ಕೆಲಸಗಳೇನು, ದೇವರ ಯೋಜನೆ ಅವ್ರ ಬಗ್ಗೆ ಏನಿದೆ, ಇದು ಬಹಳ ಸ್ವಾರಸ್ಯಕರವಾದ ವಿಷಯ. ಆ ವಿಷಯವನ್ನು ನಾವು ಕೂಲಂಕುಷವಾಗಿ ಧ್ಯಾನ ಮಾಡೋಣ. ಆ ಥರ ಎಷ್ಟು ವಾರಗಳಾಗ್ತದೆ ಅಷ್ಟು ವಾರ ನಾವು ಪ್ರಕಟಣಾ ಗ್ರಂಥದಲ್ಲಿರ್ತಕ್ಕಂಥ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯದಲ್ಲಿರೋ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಣ. ಯಾರ್ಯಾರಿಗೆ ಪ್ರಕಟಣಾ ಗ್ರಂಥದಲ್ಲಿ ಒಂದು ಆಸಕ್ತಿ ಇದೆಯೋ ಅವರು ಈ ದೈವಿಕ ಸಂದೇಶವನ್ನು ಕೇಳ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆಲ್ಲರಿಗೂ ಧನ್ಯವಾದ. ಅಂತಿಮವಾಗಿ ಹಾಡುವ ಸಂಗೀತಗಳಲ್ಲಿ 147ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನೀವು ನನ್ನ ಜೊತೆ ಆಡ್ತೀರಿ ಅನ್ಕೊಂಡಿದ್ದೀನಿ. 147ನೇ ಸಂಗೀತ. ಶುದ್ಧ ದೇವ್ಯಾಗ್ರಾಂತವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸನ್ನ ಸ್ಥಿತಿಯ ಹೇಳು ದೈವ ಶ್ರುತಿಯ. ಶುದ್ಧ ದೇವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನಗೆ, ನೀನೆ ನಾಡಿಸೆನನು ನೀಗಿಸೆನ ಪಾಪವ, ನೀನೆ ನನ್ನ ರಕ್ಷಣೆ ನನ್ನ ಜೀವ ಮಾರ್ಗವೇ. ಶುದ್ಧ ದೇವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನಗೆ, ಮೋಕ್ಷದ ಆನಂದವ ಮಾಡನಲ್ಲಿ ಖಚಿತ, ಮರಣಾಂಧಕಾರದಿ ನಿಲ್ಲಲಿಕ್ಕೆ ಧೈರ್ಯದಿ. ಶುದ್ಧ ದೇವ್ಯ ಗ್ರಂಥವೇ ನೀನೆ ಬೋಧಿಸೆ ನಗೆ, ನಾನು ಸತ್ತು ಏಳಲು ಮಹಿಮಾ ಕಿರೀಟವ ದೇವರಿಂದ ಹೊಂದುವ ಮಾರ್ಗ ಬುದ್ಧಿ ಶಕ್ತಿಯ ನೀನು ಬೋಧಿಸೆ ನಗೆ. ಶುದ್ಧ ದಿವ್ಯ ಗ್ರಂಥವೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರನು, ಸ್ವರ್ಗಪಿತನು, ಸರ್ವಶಕ್ತನು, ದಯಾಪರನು, ಕರುಣಾಮಯನು, ಭೂಪರಲೋಕಗಳ ಒಡೆಯನು, ಎಲ್ಲ ಸೃಷ್ಟಿಗೂ ಮೂಲನು, ಪರಿಶುದ್ಧನು, ಮಹಾಪರಿಶುದ್ಧನಾದ ನಮ್ಮ ಪರಮ ತಂದೆಯಾದ ಯಾವೇ ದೇವರೇ,
ನೀನು ಸ್ವರ್ಗವಾಸಿಯಾಗಿ ಕೆರೂಬಿಗಳು ಶರಾಫಿಯರ ಮಧ್ಯದಲ್ಲಿ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುತ್ತಾ ಸ್ತೋತ್ರ ಸಿಂಹಾಸನದ ಮೇಲೆ ನೀನು ಕಾಣಿಸಿಕೊಂಡು ದಿನದ 24 ಗಂಟೆಯು ಸುದಿಯಜ್ಞವನ್ನು ಸ್ವೀಕರಿಸುತ್ತಿರುವ ಪರಮದೇವರಾಗಿದ್ದೀವಿ. ಇಡೀ ವಿಶ್ವಕ್ಕೆ ನೀನೊಬ್ಬನೇ ದೇವರು ತಂದೆಯೇ. ನಿನ್ನ ಹೊರತು ಯಾವ ಶರಣನೂ ಇಲ್ಲ, ಯಾವ ದೇವರೂ ಇಲ್ಲ. ನಮಗಾದರೂ ನಮ್ಮನ್ನು ನೀನು ಕೈ ಬಿಡದೆ ನೀನೇ ಸರ್ವಶಕ್ತ ದೇವರೆಂಬುತ್ತಲೂ ನನ್ನ ಮಗನು, ನಮ್ಮ ಒಡೆಯನು, ನಮ್ಮ ವಿಮೋಚಕನಾದ ಯಾಶುವ ಮೆಷಾನೆ ನಮ್ಮ ವಿಮೋಚಕನೆಂತಲೂ ನೀನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿಯೂ ಕ್ರಿಸ್ತನು ಪರಲೋಕಕ್ಕೆ ಆರೋಹಣವಾದ ನಂತರ ಪವಿತ್ರಾತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟು ಸಂಚಾಕಾರವಾಗಿಟ್ಟು ನಾವು ಪವಿತ್ರಾತ್ಮ ಪ್ರೇರಣೆಯಿಂದ ಎಲ್ಲ ಸತ್ಯ ವಿಷಯಗಳನ್ನು ತಿಳಿದುಕೊಂಡು ನಿನ್ನ ನಾಮವನ್ನು, ನಿನ್ನ ಮಗನ ನಾಮವನ್ನು ಘನಪಡಿಸುವ ಸದವಕಾಶವನ್ನು ನಮಗೆ ಕೊಡುತ್ತಿದ್ದೀವಿ. ಇದೆಲ್ಲಕ್ಕಾಗಿಯೂ ನಿನ್ನ ನಾಮಕ್ಕೆ ಸ್ತೋತ್ರವಾಗಿದೆ. ನಿನಗೆಲ್ಲ ಸ್ತುತಿ ಯಜ್ಞಗಳು, ಎಲ್ಲ ಥರದ ಹೊಗಳಿಕೆಗಳು, ಎಲ್ಲ ವಿಧವಾದ ಮಹಿಮೆಯು ನಿನಗೆ ಉಂಟಾಗಲಿ ಎಂದು ನಿನ್ನಲ್ಲಿ ಅಡ್ಡಬಿದ್ದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಇದು ತಂದೆಯೇ, ಲೋಕವೇ ಸ್ತಬ್ಧವಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಚಿಲುಕಾಕಿಕೊಂಡಿರುವ ಸಂದರ್ಭದಲ್ಲಿ ನೀನು ನಮ್ಮನ್ನು ಕೈ ಬಿಡದೆ ಈ ಭಾನುವಾರದಲ್ಲಿ ಆರಾಧನೆ ದಿನದಲ್ಲಿ ನಾವು ನೀನು ಕೊಟ್ಟಿರ್ತಕ್ಕಂಥ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು, ಈ ಒಂದು ಜ್ಞಾನವನ್ನು ಉಪಯೋಗಿಸಿಕೊಂಡು ನಿನ್ನನ್ನು ಸ್ತುತಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ನಿನ್ನ ವಾಕ್ಯಗಳನ್ನು ಕೇಳುವ ಅವಕಾಶವನ್ನು ನಮಗೆ ನಮ್ಮ ನಮ್ಮ ಮನೆಗಳಿಗೆಯಲ್ಲಿಯೇ ದಯಪಾಲಿಸಿಕೊಡೋದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಿದೆ ಸ್ವಾಮಿ. ನಿನ್ನ ಚಿತ್ತವಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಈಗಿರ್ತಕ್ಕಂಥ ಪರಿಸ್ಥಿತಿಗಿಂತ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ನೋಡುವ ದಿನವನ್ನು ನಾವು ಆಶಿಸುತ್ತಿದ್ದೇವೆ ಸ್ವಾಮಿ. ಆದಾಗ್ಯೂ ನಮಗೆ ಬೇಸರವಿಲ್ಲ, ಏಕೆಂದರೆ ಇದೆಲ್ಲವೂ ನಿನ್ನ ಚಿತ್ತ. ನಿನ್ನ ಚಿತ್ತವೇ ಆಗಲಿ ತಂದೆಯೇ, ನಮ್ಮ ಚಿತ್ತದಂತೆಯೇ ಏನೂ ಆಗುವುದು ಬೇಡವೆಂದು ಪ್ರಾರ್ಥಿಸ್ತೇವೆ. ತಂದೆಯೇ, ಎಲ್ಲರ ಮನೆಗಳಲ್ಲಿ ಈಗ ತಲೆಬಾಗಿ ನಿಂತಿದ್ದಾರೆ ಸ್ವಾಮಿ. ಈ ಆರಾಧನೆ ದಿನದಲ್ಲಿ ನಿನ್ನನ್ನು ನೆನೆಸುತ್ತಿದ್ದಾರೆ, ನಿನ್ನನ್ನು ಪ್ರಾರ್ಥಿಸುತ್ತಿದ್ದಾರೆ ತಂದೆಯೇ. ನಿನ್ನ ವಾಕ್ಯವನ್ನು ಕೇಳಿದ್ದಾರೆ, ನಿನ್ನ ನಾಮದಲ್ಲಿ ಹರ್ಷಗೊಂಡು ಅವರ ಮನೆಯಲ್ಲಿದ್ದಾರೆ ತಂದೆಯೇ. ಅವರೆಲ್ಲರೂ ನೀನು ಬಲವನಾಗಿದ್ದಿ. ಅವರವರ ಮನೆಯಲ್ಲಿ ತಲೆಬಾಗಿರು ಎಲ್ಲರೂ, ಅವರ ಕುಟುಂಬಸ್ಥರು ಎಲ್ಲರೂ ನೀನು ತಿಳಿದುಕೊಂಡಿದ್ದೆ ಸ್ವಾಮಿ. ನಿನಗೆ ರಹಸ್ಯವಾದದ್ದು ವಿಷಯವು ಯಾವುದೂ ಇಲ್ಲ ಸ್ವಾಮಿ. ಆ ಎಲ್ಲ ಸಹೋದರ ಸಹೋದರರನ್ನು ಹೇರಳವಾಗಿ ಆಶೀರ್ವದಿಸು. ಅವರೆಲ್ಲರನ್ನು ವಿಶೇಷ ರೀತಿಯಲ್ಲಿ ನೀನು ರಕ್ಷಿಸಿ ಕಾಪಾಡು. ನೀನು ಘನವೈದ್ಯನು, ಆರೋಗ್ಯದಾಯಕನು, ವೈದ್ಯರ ವೈದ್ಯನಾಗಿ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಬಲ, ಶಕ್ತಿಯನ್ನು ಕೊಡು. ಅವರ ಹೋಗೋಣ ಬರನಲ್ಲಿ ಅವರಿಗೆ ನಿನ್ನ ಒಳ್ಳೆಯ ದೇವದೂತರನ್ನು ಕೊಟ್ಟು ಅವರನ್ನು ರಕ್ಷಿಸುತ್ತಾನೆ. ಅವರು ಮಾಡುವ ಎಲ್ಲ ಕೆಲಸದಲ್ಲೂ ನಿನ್ನ ದಿವ್ಯ ಪ್ರಸನ್ನತೆ ಇರಲಿ. ನೀನು ಯಾವ ಈರೆ ಎಂಬ ನಾಮಾಂಕಿತವನ್ನು ಹೊಂದಿದ್ದಿ. ನೀನು ಒದಗಿಸುವ ದೇವರಾಗಿದ್ದಿ. ಯಾರ್ಯಾರು ಕೊರತೆಯಲ್ಲಿದ್ದಾರೋ ತಂದೆಯೇ, ಅವರ ಕೊರತೆಗಳನ್ನು ನೀಗಿಸು ಸ್ವಾಮಿ. ಎಲ್ಲರ ಮನೆಗಳಲ್ಲಿ ಶಾಂತಿ ಸಮಾಧಾನವಿರಲಿ. ಈ ಸಂಕಟ ದಿನಗಳನ್ನು ಎದುರಿಸುವ ಶಕ್ತಿಯನ್ನು ಅವರಿಗೆ ಕೊಡುತ್ತದೆ. ನಮ್ಮಲ್ಲಿ ವೃದ್ಧರು, ಯವನಸ್ಥರು, ಸಹೋದರ ಸಹೋದರಿಯರು, ಸಣ್ಣ ಮಕ್ಕಳು ಎಲ್ಲರೂ ನಿನ್ನ ಸಭೆಯಲ್ಲಿದ್ದುಕೊಂಡು ನಿನ್ನ ನಾಮವನ್ನು ಸ್ಮರಿಸುವವರು, ನಿನ್ನ ಮಗನ ನಾಮವನ್ನು ಸ್ಮರಿಸುವವರಾಗಿದ್ದಾರೆ ತಂದೆ. ಅವರೆಲ್ಲರನ್ನ ಹೆಸರಾಗಿ ಆಶೀರ್ವದಿಸು. ಆ ಸಣ್ಣ ಮಕ್ಕಳಿಗೂ ಯವನಸ್ಥರಿಗೂ ನಿನ್ನ ವಿಶೇಷವಾದ ರಕ್ಷಣೆಯನ್ನು ಕೊಟ್ಟು ಕಾಪಾಡು. ಒಂದು ವೇಳೆ ನಮ್ಮಲ್ಲಿ ಯಾರು ಅಸ್ವಸ್ಥರಾಗಿದ್ದರೆ, ಹಾಸಿಗೆ ಹಿಡಿದಿದ್ದರೆ ತಂದೆ, ಅವರನ್ನೂ ನೀನು ಬಲವನಾಗಿದ್ದಿ. ನೀನು ವೈದ್ಯರ ವೈದ್ಯನಾಗಿದ್ದಿ, ಘನದೇವರಾಗಿದ್ದಿ. ನೀನು ಅವರೆಲ್ಲರನ್ನು ಮುಟ್ಟಿ ಸ್ವಸ್ಥ ಮಾಡುತ್ತಾರೆ. ಅವರೂ ಸಹ ನಿನ್ನ ನಾಮಸ್ಮರಣೆಯನ್ನು ಮಾಡುವರಿದ್ದಾರೆ. ಅವರೆಲ್ಲರನ್ನು ಆಶೀರ್ವದಿಸು. ಹಾಗೆ ನಮ್ಮ ಸಭೆಯಲ್ಲಿ ಕೆಲವು ಯವನಸ್ಥರು ಮತ್ತು ಕೆಲವರು ನಿನ್ನ ಸೇವಕರು ಬೇರೆ ಬೇರೆ ಸುವಾರ್ತೆ ಸೇವೆಗಳಲ್ಲಿ ತೊಡಗಿಸಿಕೊಂಡು ಒಂದು ವೇದಿಕೆಗಳನ್ನು ನಿರ್ಮಿಸಿ ಆ ವೇದಿಕೆಯಲ್ಲಿಯೂ ನಿನ್ನನ್ನು ಸ್ತುತಿಸುತ್ತಾರೆ ಸ್ವಾಮಿ. ಅವರೆಲ್ಲ ಕೆಲಸಗಳನ್ನು ನೀನು ಆಶೀರ್ವದಿಸು, ಯಶಸ್ವಿಗೊಳಿಸು. ಹಾಗೆಯೇ ಮುಂಬರುವ ದಿನಗಳಲ್ಲಿಯೂ ನಮ್ಮನ್ನು ಹೀಗೆ ನಿನ್ನ ವಾಕ್ಯದ ಮರೆಯಲ್ಲಿ ರಕ್ಷಿಸಿ ಕಾದು ಕಾಪಾಡಬೇಕೆಂದು ಬೇಡುತ್ತಾ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಿನ್ನೊಬ್ಬನೇ ಮಗನು
ಲೋಕರಕ್ಷಕನೂ ಆದ ಯೇಸುವ ಮೆಸ್ಸಿಯನ ಒಂದೇ ನಾಮದಲ್ಲಿ ಅತ್ಯಂತ ದೈನ್ಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತೇವೆ. ಪರಲೋಕ ಮಂತ್ರವನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಮನೆಯ ಆಹಾರವನ್ನೆಂದು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಂದ ರಕ್ಷಿಸು. ರಾಜ್ಯವು ಬಲವು ಮಹಿಮೆಯು ಸದಾ ನಿನ್ನದೇ ಸ್ವಾಮಿ. ನನ್ನ ಮನವೇ ಯಾವೆಯನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಾವೆಯನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಗಳನ್ನು ಮೀರುವ ಯಾವೇ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಯೇಸುವ ಮೆಸ್ಸಿಯನ ಒಂದೇ ನಾಮದಲ್ಲಿ ಕಾಯುವಂತಾಗಲಿ.